ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯೇಂ ಬುಧಿನೋಪಮೇಯಂ ಮನೋಜಜಿತ್ಯಾಂ ಮನಸಾಮ್ಯಪತ್ಯ ರಘೂತ್ತಮಾಖ್ಯಂ ಸ್ವಗುರುಂ ನಮಾಮಿ. ಭಾವಬೋಧಕೃತಂ ಸೇವೆ ರಘೂತ್ತಮ ಮಹಾಗುರುಂ ಯಚ್ಚಿಷ್ಯ ಶಿಷ್ಯ ಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯ ಸಂಹಿತಾಃ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪವಿತ್ರವಾಗಿರುವಂತಹ ಆರಾಧನಾ ಮಹೋತ್ಸವ ಇವತ್ತು. 4 ಶತಮಾನಗಳ ಹಿಂದೆ ಆಗಿ ಹೋಗಿರುವಂತಹ ಮಹಾಗುರುಗಳು ರಘುತ್ತಮ ತೀರ್ಥ ಶ್ರೀಪಾದಗಳವರು. ರಾಘವೇಂದ್ರ ಸ್ವಾಮಿಗಳಿಗಿಂತಲೂ ಸುಮಾರು 40 ವರ್ಷ ಹಿಂದೆ 50 ವರ್ಷದ ಹಿಂದೆ ಇರುವಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಮಹಾ ತಪಸ್ವಿಗಳು, ದೊಡ್ಡ ಜ್ಞಾನಿಗಳು, ಭಾರೀ ಅದ್ಭುತವಾಗಿರುವಂತಹ ಭಾಗ್ಯವನ್ನು ಪಡೆದವರು. ಅವರ ಅದ್ಭುತವಾದಂತಹ ಭಾಗ್ಯ ಏನು ಅಂತನ್ನುವುದನ್ನು ತಿಳಿಬೇಕಾದರೆ ಆ ಭಾಗ್ಯದ ನಿಮಿತ್ತವಾದದ್ದು ಗುರುಗಳ ಅನುಗ್ರಹ. ಇದು ತಾವು ಅನುಭವಿಸಿದರು, ತಾವು ಪಡೆದಂತಹ ಫಲ ಗುರುವನುಗ್ರಹದಿಂದ. ಹೇಗೆ ತಾವು ಗುರುಗಳ ಅನುಗ್ರಹದಿಂದ ಮಹಾಫಲವನ್ನು ಪಡೆದರೋ ಅದೇ ರೀತಿಯಾಗಿ ತಾವು ತಮ್ಮ ಶಿಷ್ಯರಿಗೆ ಅನುಗ್ರಹವನ್ನು ಮಾಡಿ ಅಸಾಧಾರಣವಾದಂತಹ ಫಲವನ್ನು ಕೊಟ್ಟದ್ದು. ಇದೆರಡೂ ನಾವು ನೋಡ್ತೇವೆ. ರಘುತ್ತಮರ ವಿಶಿಷ್ಟವಾದ ವಿಶಿಷ್ಟವಾಗಿರುವಂತಹ ಜೀವನ ಚರಿತ್ರೆಯಲ್ಲಿ ಕಾಣುವಂತಹ ಅತ್ಯಂತ ಗ್ಲೇರಿಂಗ್ ಆಗಿರತಕ್ಕಂತಹ ಒಂದು ಮಾತುಗಳನ್ನು ನಾವು ಇಲ್ಲಿ ಕೇಳ್ತೇವೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಸನ್ಯಾಸವನ್ನು ತೆಗೆದುಕೊಂಡದ್ದು 7 ವರ್ಷಕ್ಕೆ. ಸನ್ಯಾಸವನ್ನು ಸ್ವೀಕಾರ ಮಾಡುವುದಕ್ಕಿಂತ ಕೆಲವೇ ಅಲ್ಪ ಕಾಲದ ಹಿಂದೆ ಉಪನಯನವಾಯಿತು. ಉಪನಯನವಾದ ಮೇಲೆ ಅವರನ್ನು ನೋಡಿ, ನಮ್ಮ ಪರಂಪರೆಯಲ್ಲಿ ಚಿಕ್ಕಂದಿನಲ್ಲಿ ಸನ್ಯಾಸವನ್ನು ಕೊಡುವಂತಹ ಪದ್ಧತಿಯೇ ಇಲ್ಲ. ಉಡುಪಿಯ ಅಷ್ಟಮಠಗಳಲ್ಲಿ ಹಾಗೂ ಇನ್ನನೇಕ ಮಠಗಳಲ್ಲಿ ಬ್ರಹ್ಮಚರ್ಯದಿಂದಲೇ ಸನ್ಯಾಸವನ್ನು ಸ್ವೀಕಾರ ಕೊಡುವ ಪದ್ಧತಿ ಉಂಟು. ನಮ್ಮ ಪರಂಪರೆಯಲ್ಲಿ ಪ್ರಾಯ ಎಲ್ಲರೂ ಗೃಹಸ್ಥರಾದ ಮೇಲೆ ಸನ್ಯಾಸವನ್ನು ಸ್ವೀಕಾರ ಮಾಡಿದವು. ಇದಕ್ಕೆ ಒಂದೆರಡು ಅಪವಾದಗಳಿವೆ. ಪ್ರಾಯ ಅದರಲ್ಲಿ ಮೊದಲನೇ ಅಪವಾದ ಅಂತಂದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರೇ ಮೊದಲನೇ ಅಪವಾದ. ರಘುವರ್ಯ ತೀರ್ಥ ಶ್ರೀಪಾದಂಗಳವರು ಈ ಬಾಲಕನನ್ನು ಕಂಡು ಅವನ ಯೋಗ್ಯತೆಯನ್ನು ಅರಿತು, ಏನು ಅಜ್ಞಾನವಿರಬೇಕು ಅವರಿಗೆ ನೋಡಿ. 7 ವರ್ಷದವನಿದ್ದಾಗ ಸನ್ಯಾಸವನ್ನು ಕೊಡಬೇಕಾದ ಅಗತ್ಯವಿರಲಿಲ್ಲ. ತಮ್ಮ ಪೀಠಕ್ಕೆ 7 ವರ್ಷದ ಹುಡುಗ ಬೇಕು ಅಂತನ್ನುವ ಅಗತ್ಯವಿರಲಿಲ್ಲ. ಯಾರೋ ಒಬ್ಬ ಗೃಹಸ್ಥನನ್ನು ಕರೆದವನಿಗೆ ಸನ್ಯಾಸವನ್ನು ಕೊಟ್ಟಿದ್ದರೆ ಬಗೆಹರಿತಿತ್ತು. ಹಾಗೆ ಮಾಡದೆ 7 ವರ್ಷದ ಬಾಲಕನನ್ನು ಕರೆದು ಉಪನಯನವನ್ನು ಮಾಡಿಸಿ, ಆ ಉಪನಯನ ಆದ ಮೇಲೆ ಅವನನ್ನು ಕರೆದು ಪಟ್ಟಾಭಿಷೇಕ ಮಾಡಿ ಪೀಠವನ್ನು ಕೊಡ್ತಾರೆ. ಕೆಲವೇ ದಿವಸದಲ್ಲಿ ತಾವು ವೃಂದಾವನ ಪ್ರವೇಶವನ್ನು ಮಾಡಿಬಿಡ್ತಾರೆ. ಆ ಬಾಲಕನಿಗೆ ಸ್ವಾಮಿಗಳು ರಘುವರ್ಯ ತೀರ್ಥರು ವೇದ ಪಾಠವನ್ನು ಹೇಳ್ತಾರೆ ಅಂತ ರಘುತ್ತಮರೇ ಹೇಳಿಕೊಂಡಿದ್ದಾರೆ. ವೇದ ಪಾಠವನ್ನು ಹೇಳ್ತಾ ಇರುವಾಗಲೇ ಕೆಲವು ದಿವಸಗಳಲ್ಲಿ ಅವರು ವೃಂದಾವನ ಪ್ರವೇಶ ಮಾಡಿಬಿಡ್ತಾರೆ. ಏಕಾಕಿಯಾಗಿ ಬಿಟ್ಟರು ಸ್ವಾಮಿಗಳು. ಸಣ್ಣ ವಯಸ್ಸು,
ಆಶ್ರಮ ಆಗಿದೆ. ಆದ್ಯ ವರದರಾಜಾಚಾರ್ಯರಿಗೆ ಕರೆದು ನೀವು ಪಾಠ ಹೇಳಬೇಕು ಅಂತ ಅವರಿಗೆ ವ್ಯವಸ್ಥೆಯನ್ನು ಮಾಡಿದರು. ಆದ್ಯ ವರದರಾಜಾಚಾರ್ಯರು ಬಹಳ ದೊಡ್ಡ ಪಂಡಿತರು, ಅದ್ಭುತವಾದಂತಹ ಪಾಂಡಿತ್ಯ, ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳಲ್ಲಿ ಅವರಿಗೆ ಅದ್ವಿತೀಯವಾದಂತಹ ಪಟುತ್ವವಿತ್ತು. ಅಂಥ ಮಹಾನುಭಾವರಾದದ್ದರಿಂದ ಅವರಿಗೆ ಪಾಠ ಹೇಳುವುದಕ್ಕೆ ಒಪ್ಪಿಸಿದರು. ಆದ್ಯ ವರದರಾಜಾಚಾರ್ಯರು ಗುರುಗಳ ಆಜ್ಞೆ ಅಂತ ಹೇಳಿ ಮನ್ನಿಸಿ ಅದನ್ನು ನಿತ್ಯದಲ್ಲೂ ಪಾಠ ಹೇಳ್ತಾ ಇದ್ದರು. ಒಂದು ದಿವಸ ಅಸಮಾಧಾನಕರವಾದಂತಹ ಒಂದು ಘಟನೆ ನಡೀತು. ಆ ತೀವ್ರವಾದಂತಹ ಅಸಮಾಧಾನ, ಒಬ್ಬ ದ್ವಾದಶಿ, ಒಂದು ದ್ವಾದಶಿ, ಆ ದ್ವಾದಶಿಯ ದಿನ ಒಬ್ಬ ಪಾಳ್ಯಗಾರ, ಒಬ್ಬ ಶ್ರೀಮಂತ ಸರದಾರನ ಮನೆಯಲ್ಲಿ ಊಟಕ್ಕೆ ಸ್ವಾಮಿಗಳನ್ನು ಕರೆದಿದ್ದರು. ಉತ್ತರಾದಿ ಮಠಾಧೀಶರಾಗಿರುವಂತಹ ರಘುತ್ತಮ ತೀರ್ಥರನ್ನು ನಮ್ಮನೆಗೆ ಬರಬೇಕು, ಭಿಕ್ಷೆಯನ್ನು ಸ್ವೀಕಾರ ಮಾಡಲಿಕ್ಕೆ, ಭೋಜನಕ್ಕೆ ಬರಬೇಕು ಅಂತ ಹೇಳಿದರು. ಆಯಿತು ಬರ್ತೇವೆ ಅಂತ. ಆಗಿನ ಕಾಲಕ್ಕೆ ಹಾಗೇ ಇತ್ತು. ಯತಿಗಳು ಮನೆ ಮನೆಗೆ ಹೋಗಿ ಅನ್ನವನ್ನು ಬೇಡಿ ತಂದು ಅನ್ನವನ್ನು ತೊಳೆದು ಆಮೇಲೆ ಊಟ ಮಾಡುವಂತಹ ಪದ್ಧತಿ ಇತ್ತು. ಕೆಲವೊಮ್ಮೆ ಮನೆಗೆ ಕರೆದರೆ ಊಟವನ್ನು ಮಾಡ್ತಾಯಿದ್ರು. ರಘುತ್ತಮ ತೀರ್ಥರನ್ನು ಕರೆದಾಗ ಈ ಕಡೆಗೆ ವರದರಾಜಾಚಾರ್ಯರ ಆದ್ಯರನ್ನು ಕೂಡ ಕರೆದಿದ್ದಾರೆ. ಆದ್ಯ ವರದರಾಜಾಚಾರ್ಯರನ್ನು ಕರೆದ ಸಂದರ್ಭದೊಳಗೆ ಆದ್ಯವರ ಎಲೆ ಹಾಕಿ ಬಡಿಸಿ ಎಲ್ಲ ಆಗಿದೆ. ಆದ ಸಂದರ್ಭದೊಳಗೆ ಆದ್ಯ ವರದರಾಜಾಚಾರ್ಯರು ಸ್ವಲ್ಪ ಕಾಯಬೇಕಾಯಿತು. ಒಂದು 5 ನಿಮಿಷ ಕಾಯ್ದರು. ಇನ್ನು ಸ್ವಲ್ಪ ಹೊತ್ತು ಹೆಚ್ಚು ಕಾಯಬೇಕಾಯಿತು. ಕಾಯಲಿಲ್ಲ. ಕಾಯದೆ ರಘುತ್ತಮರು ಬರೋದಕ್ಕಿಂತಲೂ ಪೂರ್ವದಲ್ಲೇನೆ ಊಟಕ್ಕೆ ಕೂತ್ಬಿಟ್ರು. ಇದು ರಘುತ್ತಮ ತೀರ್ಥರಿಗೆ ಬಹಳ ಮನಸ್ಸಿಗೆ ನೋವಾಗಿದೆ ಅಂದರೆ ಇಷ್ಟಿಷ್ಟು ಅಂತಲ್ಲ, ಅತೀ ಮನಸ್ಸಿಗೆ ಆಘಾತವಾಗಿದೆ. ನಾನು ವೈಯಕ್ತಿಕವಾಗಿ ನನಗೇನು ಬೆಲೆ ಇರ್ಬೋದು, ಇಲ್ಲದೆ ಇರ್ಬೋದು, ಆದರೆ ಪೀಠ ಉತ್ತರಾದಿ ಮಠ ಅದಕ್ಕೆ ಅಧಿಪತಿಯಾಗಿದ್ದೇನೆ. ಸನ್ಯಾಸಿ ನಾನು. ಸನ್ಯಾಸಿಯಾಗಿ ಉತ್ತರಾದಿ ಮಠಾಧೀಶನಾದ ಮೇಲೂ ಕೂಡ ಇವರು ನಮ್ಮನ್ನು ಕಾಯದೆ ಕಿಮ್ಮತ್ತು ಕೊಡದೆ ಬೆಲೆ ಇಲ್ಲದಂತೆ ವ್ಯವಹಾರ ಮಾಡಿಬಿಟ್ರು. ಏನಿದು? ಇದಕ್ಕೆ ಕಾರಣ ಅಂದರೆ ನಾನು ಚಿಕ್ಕ ಹುಡುಗ, ಅವರ ಹತ್ರ ನಾನು ಓದ್ತಾ ಇದ್ದೇನೆ ಅಂತನ್ನುವ ಕಾರಣಕ್ಕೆ ಅವರಿಗೆ ಈ ರೀತಿ ನನ್ನ ಬಗ್ಗೆ ತಿರಸ್ಕಾರ ಮೂಡಿದೆ ಅಂತ ಮನಸ್ಸಿನಲ್ಲಿ ಬಹಳ ವ್ಯಾಕುಲರಾಗಿದ್ದಾರೆ. ಗತಿ ಇನ್ನೇನಿಲ್ಲ, ಉಪಾಯ ಬೇರೆ ಇಲ್ಲ. ದೇವರಿಗೆ ಶರಣ ಹೋಗಿದ್ದಾರೆ, ಗುರುಗಳಿಗೆ ಶರಣ ಹೋಗಿದ್ದಾರೆ. ಒಂದು ದಿವಸ ದೇವರಿಗೆ ಗುರುಗಳಿಗೆ ಶರಣ ಹೋಗಿ ರಾತ್ರಿ ಮಲಗಿದ್ದಾರೆ. ಮಲಗಿದಾಗ ಬೆಳಗಿನ ಜಾವ ಕನಸಿನಲ್ಲಿ ದೇವರು ಬಂದು, ಸರಸ್ವತೀ ದೇವಿ ಬಂದು ಬೀಜಾಕ್ಷರವನ್ನು ಬರೆದು, ನನ್ನ ಅನುಗ್ರಹವಿದೆ, ನೀನು ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ಪಾಠ ಹೇಳುವುದು ಆರಂಭ ಮಾಡು, ಇನ್ನೇನು ನೀನು ವರದರಾಜಾಚಾರ್ಯರ ಹತ್ರ ಅಧ್ಯಯನ ಮಾಡಬೇಕಾದ ಅಗತ್ಯವಿಲ್ಲ ಎಂದಾಗಿ ಕನಸಿನೊಳಗೆ ಬಂದು ಹೇಳಿದ್ದಾಯಿತು. ಎದ್ದು ನೋಡ್ತಾರೆ, 3-4 ಗಂಟೆಯಾಗಿದೆ. ಎದ್ದು ನೋಡ್ತಾರೆ, ಈ ಕನಸನ್ನು ಶಿಷ್ಯರಿಗೆ ಹೇಳಿದರು. ಶಿಷ್ಯರಿಗೆ ಹೇಳಿದ ಮೇಲೆ ಶಿಷ್ಯರನ್ನು ಕರೆಸಿ ಬೆಳಗಿನ ಜಾವ ಸ್ನಾನ ಮಾಡಿ ತಮ್ಮ ಆಹ್ನಿಕವನ್ನು ಮುಗಿಸಿ ನಿರ್ಮಾಲ್ಯವನ್ನು ಮುಗಿಸಿ ಪಾಠಕ್ಕೆ ಕೂತ್ಕೊಂಡಿದ್ದಾರೆ. ಅಪ್ರತಿಮವಾದಂತಹ ಪಾಠವನ್ನು ಹೇಳುವುದಕ್ಕೆ ಆರಂಭ ಮಾಡಿದರು. ಹಿಂದಿನ ದಿನ ಯಾವ ರಘುತ್ತಮ ತೀರ್ಥರಿಗೆ ಗುರುಗಳು ಪಾಠ ಹೇಳಬೇಕಾಗ್ತಿತ್ತೋ ಅದೇ ಗುರುಗಳು ರಘುತ್ತಮರು ಮರುದಿನ ಪಾಠವನ್ನು ಹೇಳುವುದಕ್ಕೆ ಆರಂಭ ಮಾಡಿದ್ದಾರೆ, ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು. ಇದು ಕೇವಲ ಕನಸಿನಲ್ಲಿ ಬಂದು ಗುರುಗಳು ಅನುಗ್ರಹ ಮಾಡಿದ್ದರ ಫಲ ಇದು. ಎಂಥ ಅದ್ಭುತವಾದ ಫಲವಿದೆ ನೋಡಿ. ಗುರು ಅನುಗ್ರಹ ಅಂದರೆ ಏನು ಕೆಲಸ ಮಾಡ್ತದೆ ಅಂತನ್ನುವುದಕ್ಕೆ ಇದೊಂದು ದೃಷ್ಟಾಂತ, ಅಪ್ರತಿಮ ದೃಷ್ಟಾಂತ. ಸಣ್ಣ ಪುಟ್ಟ ಅಲ್ಲ, ಏನೋ ಗುರುಗಳು ಬಂದರು, ಅನುಗ್ರಹ ಮಾಡಿದರು, ಮದುವೆ ಆಯಿತು, ಗುರುಗಳು ಅನುಗ್ರಹ ಮಾಡಿದರು, ಸಂತಾನವಾಯಿತು, ಗುರುಗಳು ಅನುಗ್ರಹ ಮಾಡಿದರು, ಮನೆ ಸಿಕ್ಕಿತು, ಜಾಬ್ ಆಯಿತು, ಪ್ರಮೋಷನ್ ಆಯಿತು, ಇದೆಲ್ಲ ಅಲ್ಲ. ಗುರು ಅನುಗ್ರಹವಾದದ್ದಕ್ಕೆ ಹಿಂದಿನ ದಿನ ಗುರು ಅನುಗ್ರಹವಾಗಿದೆ, ಅರ್ಥಾತ್ ಹಿಂದೂ ಅಲ್ಲ, ಬೆಳಗಿನ ಜಾವ ಅನುಗ್ರಹವಾಗಿದೆ. ಸೂರ್ಯೋದಯವಾದ ಮೇಲೆ ಸಮಗ್ರವಾದ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳ ಪಾಠವನ್ನು ಹೇಳುವುದಕ್ಕೆ ಆರಂಭ ಮಾಡಿದ್ದಾರೆ. ಬಾಲ್ಯೇಧ್ಯಾಪಕತೋ ಅವಮಾನ ಸುಮಃ ಶಲ್ಯಾನು ವಿದ್ಧಾಂತರ ಕಲ್ಯ ಅಂದರೆ ಹಗಲಿನಲ್ಲಿ,
ಅಂದರೆ ನಸುಕಿನಲ್ಲಿ. ಕಲ್ಲೇ ಸ್ವಪ್ನಗುರೂದಿತೇನ ಹಿ ಸುಧಾ ಕುಲ್ಲೇನ ಸೂರ್ಯಗ್ರಣೀ ಕುಲ್ಲೇನ ದ್ವಿಜಮಂಡಲೇನ ಮಹಿತಃ ಸ್ವಲ್ಪೇತರೇಷಾಂ ಸುಧಾ ಕುಲ್ಯಾನಂದಕರೋ ರಘುತ್ತಮ ಗುರು ಕುರ್ಯಾತ್ ಸದಾ ಮಂಗಲಂ. ಬೆಳಗಿನ ಜಾವ ಚಿಕ್ಕ ವಯಸ್ಸಿನಲ್ಲಿ ರಘುತ್ತಮ ತೀರ್ಥರಿಗೆ ವರದರಾಜಾಚಾರ್ಯರಿಂದ ಅಪಮಾನವಾದದ್ದಕ್ಕೆ ಗುರುಗಳಿಗೆ ಶರಣು ಹೋದಾಗ ಗುರುಗಳು ಬಂದು ಕನಸಿನಲ್ಲಿ ಅನುಗ್ರಹವನ್ನು ಮಾಡಿದ್ದರ ಫಲವಾಗಿ ಸಮಗ್ರವಾಗಿರುವಂತಹ ಶ್ರೀಮನ್ಯಾಯ ಸುಧಾದಿ ಗ್ರಂಥಗಳನ್ನು ಪಾಠ ಹೇಳುವಂತಹ ಅಪ್ರತಿಮವಾದ ಪಾಠವ, ಪಾಂಡಿತ್ಯ, ಜ್ಞಾನ, ಅದ್ಭುತವಾದಂತಹ ಜ್ಞಾನ ಬಂದು ಹೋಗಿದೆ. ಎಷ್ಟು ವಿಚಿತ್ರ ನೋಡಿ. ಈ ವಿಧವಾದಂತಹ ಮಹಾಮಹಿಮೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಅನುಭವಿಸಿದರು. ಅನುಭವಿಸಿದಂತಹ ಈ ಏನು ಮಹಿಮೆ ಇದೆ ಇದು ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳಿದಂತೆ, ರಘುತ್ತಮರೇ ನಿಮಗೆ ಗುರುಗಳ ಅನುಗ್ರಹದಿಂದ ಜ್ಞಾನ ಬಂದಿದೆ ಅಂತನ್ನುವುದಕ್ಕೆ ನಮಗೆ ವಿಶ್ವಾಸ ಇಲ್ಲ ಅಂತ ಯಾರಾದರೂ ಅವತ್ತಿನ ಜನ ರಘುತ್ತಮರಿಗೆ ಹೇಳಿದರೆ ರಘುತ್ತಮರು ಒಂದು ಗುರು ಅನುಗ್ರಹದಿಂದ ಏನು ಸಾಧ್ಯವಿದೆ ಅಂತನ್ನುವುದಕ್ಕೆ ಮತ್ತೊಂದು ದೃಷ್ಟಾಂತವನ್ನು ತೋರಿಸ್ತಾರೆ. ಏನಾಗತ್ತೆ ಒಂದ್ಸಲ ಅಂತಂದರೆ, ರಘುತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ರೊಟ್ಟಿಯನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿ, ಬಕ್ಕರಿ ಬಡಿತಕ್ಕಂತಹ ಒಬ್ಬ ವ್ಯಕ್ತಿ, ಅಡಿಗೆವ, ಶುದ್ಧ ಸದಾಚಾರಿ, ಆದರೆ ದಡ್ಡ, ಭಾಳ ಬುದ್ಧಿವಂತ ಇದ್ದ ಅಂದರೆ ಅಡಿಗೆ ಯಾಕೆ ಮಾಡ್ತಿದ್ದ, ದಡ್ಡ ಇದ್ದ, ಅಡಿಗೆಯನ್ನು ಮಾಡ್ತಾ ಇದ್ದ. ಅನೇಕ ವರ್ಷಗಳವರೆಗೆ ಅವರಿಗೆ ಅಡಿಗೆ ಮಾಡಿ ಚಿಕ್ಕ ನೈವೇದ್ಯ ಅಂತಂತಾರೆ, ಆ ಚಿಕ್ಕ ನೈವೇದ್ಯವನ್ನು ಮಾಡಿ 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 ಅವನ ಸೇವೆಯನ್ನು ಮಾಡ್ತಾ ಇದ್ದ. ಒಂದು ದಿವಸ ನಮ್ಮ ಉತ್ತರಾದಿ ಮಠದಲ್ಲಿ ಒಂದು ಪರಂಪರೆ, ರಾಮದೇವರ ಪೂಜೆ ಆದ ಮೇಲೆ, ತೀರ್ಥವನ್ನು ಕೊಟ್ಟಾದ ಮೇಲೆ ಅಥವಾ ಕೊಡೋದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ವಾಕ್ಯವಾದಿಗಳು ಬಂದಿದ್ದರೆ, ಶಾಸ್ತ್ರಿಗಳು ಬಂದಿದ್ದರೆ, ಪಂಡಿತರು ವಿದ್ವಾಂಸರು ಬಂದಿದ್ದರೆ ಅವರ ಜೊತೆಗೆ ಚರ್ಚೆ ಮಾಡೋದು ಇದು ಪದ್ಧತಿ. ಅನಾದಿ ಕಾಲದಿಂದ ಅನೂಚಾನವಾಗಿ ನಡೆದು ಬಂದಿದೆ. ಹಾಗೆ ರಘುತ್ತಮ ತೀರ್ಥರು ಒಬ್ಬ ವಿದ್ವಾಂಸರ ಜೊತೆಗೆ ಚರ್ಚೆಯನ್ನು ಮಾಡುವುದಕ್ಕೆ ಆರಂಭ ಮಾಡಿದ್ದಾರೆ. ಚರ್ಚೆಯನ್ನು ಮಾಡ್ತಾ ಇರುವಾಗ ಆ ವೆಂಕಣ್ಣ ಅಂತ ಅವನ ಹೆಸರು, ಅಡಿಗೆಯವ. ಆ ಅಡಿಗೆಯವ ಹತ್ತಿರದಲ್ಲಿ ನಿಂತು ನೋಡ್ತಾ ಇದ್ದಾನೆ ಏಕಾಗ್ರ ಚಿತ್ತದಿಂದ. ಒಳಗಿನ ಕೋಣೆಯಲ್ಲಿ ಅಡಿಗೆ ಮಾಡ್ತಾ ಇದ್ದವ ಹೊರಗಿನ ಕೋಣೆಯಲ್ಲಿ ವಾಕ್ಯಾರ್ಥ ನಡೀತಾ ಇದೆ ಅಂತ ಅನ್ನೋದನ್ನು ಕಂಡು ಒಳಗಿನಿಂದ ಹೊರಗೆ ಬಂದು ಬಾಗಿಲ ಹತ್ರ ನಿಂತು, ಹೊಸ್ತಿಲಿನ ಹತ್ರ ನಿಂತು ಏಕಾಗ್ರ ಚಿತ್ತದಿಂದ ಕೇಳ್ತಾ ಇದ್ದಾನೆ ಏನು ನಡೀತಾ ಇದೆ ಅಂತ. ಆಗ ರಘುತ್ತಮ ತೀರ್ಥ ಶ್ರೀಪಾದಂಗಳವರು, ಏನೋ ವೆಂಕಣ್ಣ ನಿನಗೇನು ಸಂಬಂಧ ಇದು ಅಂತಂದರು. ಅಡಿಗೆ ಮಾಡಿ ಹೋಗು, ಇಲ್ಲೇ ನಿನಗೇನು ಸಂಬಂಧ ಅಂತ. ಭಾಳ ಮನಸ್ಸಿಗೆ ವ್ಯಾಕುಲನಾಗಿಬಿಟ್ಟ. ದುಃಖ ಅಂದ್ರೆ ಅತಿಯಾದ ದುಃಖವಾಯಿತು ಅವನಿಗೆ. ಆಯಿತು, ಅವತ್ತು ಭಕ್ರಿ ಬಡ್ದ, ಏನೇನು ಮಾಡಬೇಕಾಗಿತ್ತೋ ಮಾಡಿದ. ಸ್ವಲ್ಪ ಪರಿವರ್ತನೆ ಆಗಿತ್ತು, ಇತಿಹಾಸವನ್ನು ಹೇಳ್ತೇನೆ ಆಮೇಲೆ. ಪರಿವರ್ತನೆ ಆಗಿತ್ತು. ಆಮೇಲೆ ಬಕ್ರಿ ಬಡ್ದು ಅವನಿಗೆ ಭೋಜನಕ್ಕೆ ಹಾಕಿದ. ಅವರು ಭಿಕ್ಷೆ ಸ್ವೀಕಾರ ಮಾಡಿದರು. ಊಟ ಆಯಿತು. ಊಟ ಆದ ಮೇಲೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ತೇನೆ, ಆದ್ದರಿಂದ ನೀವು ಅನುಮತಿಯನ್ನು ಕೊಡಬೇಕು. ಆತ್ಮಹತ್ಯೆ ಮಾಡಿಕೊಳ್ಳೋದು ಅನುಮತಿ ಆಗಬೇಕು. ಇಲ್ಲ, ಅನುಮತಿ ಇಲ್ಲದೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ ಆತ್ಮಹತ್ಯೆ ಪಾಪವಾಗ್ತದೆ. ಅನುಮತಿಯನ್ನು ಪಡೆದು ಬಿಟ್ಟರೆ ಅದು ಪಾಪವಾಗುವುದಿಲ್ಲ. ಆದ್ದರಿಂದ ನೀವು ಅನುಮತಿಯನ್ನು ಕೊಡಬೇಕು. ಏನಾಗಿದೆ ನಿನಗೆ, ಏನು ಧಾಡಿ ಆಗಿದೆ ಅಂತ. ಇಷ್ಟು ದಿವಸ ಎಲ್ಲ ಸುಖವಾಗಿದ್ದಿ, ಈಗ ಒಮ್ಮೆಲೆಗೆ ನೀನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂದರೆ ಯಾಕೆ? ಅದಕ್ಕೆ ಹೇಳಿದವನು ವೆಂಕಣ್ಣ ಭಟ್ಟ, ಸ್ವಾಮಿ ನಾನು ನಿಮ್ಮ ಸೇವೆಯನ್ನು ಮಾಡಿದೆ, ನಮ್ಮ ಉದ್ಧಾರವಾಗ್ತದೆ ಅಂತ ತಿಳ್ಕೊಂಡೆ ನಾನು ಮಾಡಿದೆ. ನೀವು ಮಹಾನುಭಾವರು, ನಿಮ್ಮ ಸೇವಾ ಮಾಡೋದರಿಂದ ಮಹಾಪುಣ್ಯ ಬರ್ತದೆ ಅಂತ ಹೇಳಿ ನಾನು ಮಾಡಿದೆ, ಶ್ರದ್ಧೆಯಿಂದ ಮಾಡಿದ್ದೀನಿ, ನಿಮಗೂ ಗೊತ್ತಿದೆ. ಇವತ್ತಿನ ದಿವಸ ನೀವು ಒಬ್ಬ ವಿದ್ವಾಂಸರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಕೂತಿರುವ ಸಂದರ್ಭದೊಳಗೆ ನಾನು ನೋಡುವುದಕ್ಕೆ ಹೊರಗೆ ಬಂದು ಬಾಗಿಲಿನಲ್ಲಿ ನಿಂತು ನಾನು ನೋಡ್ತಾ ಇದ್ದೆ. ಆ ನೋಡ್ತಾ ಇರುವಾಗ ವೆಂಕಣ್ಣ ನಿನಗೇನು ಸಂಬಂಧನೋ, ಹೋಗು ಒಳಗೆ ಅಂತ ನೀವಂದ್ರಿ. ಹಾಗಾಗಿ ನನಗೆ ವಾಕ್ಯಾರ್ಥ ಮಾಡೋದು ಬೇಡ, ವಾಕ್ಯಾರ್ಥ ತಿಳ್ಕೊಳ್ಳೋದು ಬೇಡ, ಶಾಸ್ತ್ರ ಓದೋದು ಭಾಗ್ಯ ಬೇಡ. ನಿಮ್ಮ ಸೇವೆ ಇಷ್ಟು ದಿವಸ ಮಾಡಿದ್ದಕ್ಕೆ ನನಗೆ ವಾಕ್ಯಾರ್ಥ ನೋಡೋದು ಬೇಡವಾ, ನನಗೆ ಅಷ್ಟೂ ಯೋಗ್ಯತೆ ನನಗಿಲ್ಲ ಅಂತಂದ್ರೆ ಗತಿ ಏನು? ಆದ್ದರಿಂದ ಇದ್ದೇನು ಮಾಡಬೇಕು? ನಿಮ್ಮ ಸೇವೆ ಮಾಡೀನಿ, ಬೇಕಾದಷ್ಟಾಯಿತು, ರಾಮದೇವರು ಸಂತುಷ್ಟನಾಗಿದ್ದಾನೆ, ನಾನು ನಿಮ್ಮ ಜೀವ ಕಳ್ಕೊತೀನಿ, ಸಾಯ್ತೀನಿ, ಹೋಗ್ತೀನಿ ನಾನು.
ಅವನ ಕಾಲ ಪಕ್ವವಾಗಿತ್ತು, ಪಕ್ವವಾದ ಕಾಲವಾದದ್ದರಿಂದ ರಘುತ್ತಮರವರಂದರು, ವೆಂಕಣ್ಣ ಬಾಯಿಲಿ, ನಿನಗೇನು ದಾಡಿಯಾಗಿದೆ ಬಾಯಿಲಿ, ಎಲ್ಲ ಸರಿ ಹೋಗ್ತದೆ ಬಾಯಿಲಿ ಅಂತ ಕರೆದು. ಆಯಿತು, ಏನು ಮಾಡೋದು, ಏನಿಲ್ಲ, ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅವನಿಗೆ ಹೇಳ್ತಾರೆ, ಇವತ್ತಿನಿಂದ ನೀನು ವಿದ್ವಾಂಸನಾಗ್ತಿ, ಹೋಗು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ 2ನೇ ಕ್ಷಣದಿಂದ ಆ ವೆಂಕಣ್ಣ, ರೊಟ್ಟಿ ಬಡಿಯುವಂತಹ ವೆಂಕಣ್ಣ ಭಟ್ಟ, ವೆಂಕಣ್ಣ ಅವನು ದೊಡ್ಡ ವಿದ್ವಾಂಸನಾದ, ಗ್ರಂಥವನ್ನು ಬರೆದ, ಶಾಸ್ತ್ರ ಪಾಠ ಪ್ರವಚನವನ್ನು ಮಾಡಿದ. ಈ ರೀತಿ ಅಂದರೆ ಗುರುಗಳಿಂದ ತಾವೇನು ಅನುಗ್ರಹವನ್ನು ಪಡೆದಿದ್ದಾರೆ, ಏನೂ ಇಲ್ಲದೆ ಒಂದೇ ದಿನ ಕನಸಿನಲ್ಲಿ ರಘುತ್ತಮ ಗುರುಗಳು ಬಂದು ಅನುಗ್ರಹ ಮಾಡಿದ್ದರ ಪರಿಣಾಮವಾಗಿ ಬೆಳಗಾಗುವುದರೊಳಗೆ ಮಹಾವಿದ್ವಾಂಸರಾಗಿ ಪಾಠ ಪ್ರವಚನವನ್ನು ಮಾಡಿದ ತಮ್ಮ ಭಾಗ್ಯವೇನಿದೆ ಆ ಭಾಗ್ಯವನ್ನು ಜನರಿಗೆ ಸಾಕ್ಷಾತ್ತಾಗಿ ಎಲ್ಲರಿಗೂ ಅನುಭವಕ್ಕೆ ಬರುವಂತೆ ಮಾಡುವುದಕ್ಕಾಗಿ ರಘುತ್ತಮ ತೀರ್ಥರು ಆ ವೆಂಕಣ್ಣನಿಗೆ, ದಡ್ಡ ವೆಂಕಣ್ಣನಿಗೆ, ಬುದ್ಧಿಹೀನನಾದ ವೆಂಕಣ್ಣನಿಗೆ, ಪೆದ್ದು ವೆಂಕಣ್ಣನಿಗೆ ತಲೆ ಮೇಲೆ ಕೈ ಇಟ್ಟು ಅನುಗ್ರಹವನ್ನು ಮಾಡಿ ಅವನಿಗೆ ಮಹಾವಿದ್ವಾಂಸನನ್ನಾಗಿ ಮಾಡಿದರು. ಆ ವೆಂಕಣ್ಣ ಭಟ್ಟರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಗ್ರಂಥಗಳನ್ನು ಬರೆದಿದ್ದಾರೆ. ಅದು ಇವತ್ತಿಗೂ ಪ್ರಕಾಶನವಾಗಿವೆ, ಮುದ್ರಣವಾಗಿವೆ ಕೆಲವೆಲ್ಲ. ಹಾಗಾಗಿ ಆ ರೀತಿಯಾಗಿರುವಂತಹ ರಘುತ್ತಮರ ಮಹಾವೈಭವ ಇದು ತಪಸ್ಸಾಮರ್ಥ್ಯದಿಂದ ಬರುವಂಥದ್ದು. ಇದು ಕೇವಲ ಇನ್ಯಾವುದರಿಂದ ಬರುವಂಥದ್ದಲ್ಲ. ಎಂಥ ದೊಡ್ಡ ವೈಭವ! ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅಂತನ್ನೋದು ಅದು ಪರಂಪರೆ, ದೊಡ್ಡದಾದ ಪರಂಪರೆ. ರಘುತ್ತಮರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಆ ಗ್ರಂಥಗಳನ್ನು ಬರೆಯುವಾಗ ಅದರ ಆಧ್ಯಾತ್ಮಿಕವಾದ ಶಕ್ತಿ ಹೇಗಿದೆ ಅದ್ಭುತವಾಗಿ ಅಂತನ್ನೋದಕ್ಕೆ ಒಂದು ದೃಷ್ಟಾಂತ. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಗ್ರಂಥವನ್ನು ಬರೀಬೇಕು ಅಂತ ಹೇಳಿ ಶ್ರೀರಂಗಕ್ಕೆ ಹೋದರು. ಶ್ರೀರಂಗದಲ್ಲಿ ರಘುತ್ತಮರಿಗೆ ತುಂಬ ಭಕ್ತಿ, ಬಹಳ ವಿಶೇಷ ವಿಶ್ವಾಸ. ಅಲ್ಲಿ ಒಂದು ಮಠ, ಸಪ್ತ ಪ್ರಕಾರಗಳಲ್ಲಿಯ ಒಂದು ಪ್ರಕಾರದಲ್ಲಿ ಮಠವಿದೆ. ಆ ಮಠದಲ್ಲಿ ಸ್ವಾಮಿಗಳು ಆ ಮನೆಯ ಮೇಲೆ ಇರಬೇಕು ಅಂತ ಇದ್ದರು. ಆ ಸಪ್ತ ಪ್ರಕಾರಗಳಲ್ಲಿಯ ಮೊದಲನೇದ್ದೇನು ಆ ಪ್ರಕಾರವಿದೆ, ಅರ್ಥಾತ್ ತೋರಣ ಅಂತಂತಾರೆ, ಕಂಪೌಂಡ್ ವಾಲ್. ದೇವರ ಶ್ರೀರಂಗನಾಥನ ಏನು ದೇವಸ್ಥಾನವಿದೆ, ದೇವಸ್ಥಾನದ ಗೋಡೆ ಇದೆ. ಆ ಎತ್ತರವಾದ ಗೋಡೆ ಆದ ಮೇಲೆ ಅಲ್ಲಿ ಮೇಲೆ ವಿಮಾನ ಅಂತಂತಾರದನ್ನು, ಗೋಪುರ. ಆ ವಿಮಾನದಲ್ಲಿ ಒಂದು ವಾಸುದೇವ ಅಂತ ಒಂದು ಮೂರ್ತಿ, ಅದಕ್ಕೆ ಪರವಾಸುದೇವ ಅಂತ ಕರೆಯುವಂಥದ್ದು. ಭಾರಿ ಕೆಳಗೆ ಯಾವ ರೀತಿಯಾಗಿ ರಂಗನಾಥನ ಸನ್ನಿಧಾನ ಅಂತ ನಾವು ಹೇಳ್ತೇವೋ ಅದೇ ರೀತಿಯಾಗಿ ಅಷ್ಟೇ ಮಹಿಮೆ ಮೇಲಿರುವಂತಹ ಪರವಾಸುದೇವನಿಗೆ ಅಷ್ಟು ಮಹತ್ವದ್ದು. ಪೂಜಾದಿಗಳನ್ನು ಬಹಳ ಏನು ಮಾಡೋದಿಲ್ಲ, ಅದರ ಪದ್ಧತಿ ಹಾಗೆ ಅಷ್ಟು ಮಹತ್ವದ್ದು ಪರವಾಸುದೇವ. ಆ ಪರವಾಸುದೇವನ ದರ್ಶನವನ್ನು ಮಾಡಿಕೊಳ್ತಾ ಅಕ್ಷರಗಳನ್ನು ನಾನು ಬರೀಬೇಕು. ಬೃಹದಾರಣ್ಯಕಕ್ಕೆ ಟಿಪ್ಪಣಿಯನ್ನು ಬರೆಯುವಾಗ, ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆಯುವಾಗ ಪರವಾಸುದೇವನ ದರ್ಶನವನ್ನು, ಪ್ರತಿ ಅಕ್ಷರಕ್ಕೆ ದೇವರ ದರ್ಶನವಾಗಬೇಕು ಅಂತ ಎತ್ತರದಲ್ಲಿ ತಾವು ಕೂತ್ಕೊಂಡು, ಒಂದು ಮಹಡಿ ಕೆಳಗೆ ಉತ್ತರಾದಿ ಮಠ, ಅದರ ಮೇಲೆ ಮಹಡಿ, ಆ ಮಹಡಿಯೊಳಗೆ ರಘುತ್ತಮ ತೀರ್ಥರು ಕೂತ್ಕೊಂಡು ಬರಿತಾ ಇದ್ದರು. ಬರೆಯುವಾಗ ಅವರಿಗೆ ಅನಿಸಿದ್ದು ಅಂತಂದರೆ, ಟೀಕಾಕೃತ್ಪಾದರು ಯರಗೋಳದಲ್ಲಿ ಗುಹೆಯೊಳಗೆ ಕೂತ್ಕೊಂಡು ಬರೆಯುವಾಗ ಸಾಕ್ಷಿ ಪ್ರಾಣದೇವರನ್ನು, ಮುಖ್ಯ ಪ್ರಾಣದೇವರನ್ನು ಸಾಕ್ಷಿಯಾಗಿಟ್ಟುಕೊಂಡು ಬರೆದದ್ದು ಹೇಗೋ ಹಾಗೆ ನಾವು ಕೂಡ ಅದೇ ರೀತಿಯಾಗಿ ಸಾಕ್ಷಿ ಮುಖ್ಯ ಪ್ರಾಣದೇವರನ್ನು ಇಟ್ಕೊಂಡೇ ಬರಿಬೇಕು ಅಂತ ಹೇಳಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದರು. ಇವತ್ತು ಶ್ರೀರಂಗದಲ್ಲಿ ಉತ್ತರಾದಿ ಮಠದ ಫಸ್ಟ್ ಫ್ಲೋರಿನಲ್ಲಿ ಪ್ರಾಣದೇವರಿದೆ. ಸಾಮಾನ್ಯವಾಗಿ ಫಸ್ಟ್ ಫ್ಲೋರಲ್ಲಿ ಎಂದೆಂದಿಗೂ ಪ್ರಾಣದೇವರ ಪ್ರತಿಷ್ಠಾಪನೆ ಇವತ್ತೆಲ್ಲ ಎಲ್ಲ ಕಡೆಗೆ ನಡೀತದೆ. ಹಿಂದಿನ ಕಾಲಕ್ಕೆ ಎಂದೆಂದಿಗೂ ಹಾಗಿರಲಿಲ್ಲ. ಎತ್ತರದ ಮೇಲೆ ಪ್ರತಿಷ್ಠಾಪನೆ ಮಾಡೋದು, ಎತ್ತರದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಕೂತ್ಕೊಂಡು ಒಂದು ಕಡೆಗೆ ಪ್ರಾಣದೇವರು, ಇನ್ನೊಂದು ಕಡೆಗೆ ಪರವಾಸುದೇವ. ಆ ಪರವಾಸುದೇವನ ದರ್ಶನವನ್ನು ಮಾಡಿಕೊಳ್ತಾ ಪ್ರಾಣದೇವರನ್ನು ಸ್ಮರಣೆ ಮಾಡ್ತಾ
ಭಾವಬೋಧ ಗ್ರಂಥಗಳನ್ನು ಪಂಚಭಾವಬೋಧಗಳು, ಬೃಹದಾರಣ್ಯ ತತ್ವಪ್ರಕಾಶಿಕಾ ಭಾವಬೋಧ, ಬೃಹದಾರಣ್ಯಕ ಭಾವಬೋಧ, ಗೀತಾಭಾಷ್ಯ ಭಾವಬೋಧ, ತತ್ವನಿರ್ಣಯ ಭಾವಬೋಧ, ನ್ಯಾಯವಿವರಣ ಭಾವಬೋಧ ಅಂತ 5 ಭಾವಬೋಧ ಗ್ರಂಥಗಳು, ಒಂದೆರಡು ಚಿಕ್ಕ ಚಿಕ್ಕ ಗ್ರಂಥಗಳು. ಹೀಗೆ ಗ್ರಂಥಗಳನ್ನು ಬರೆದ ಮಹಾನುಭಾವರು ಮುಖ್ಯ ಪ್ರಾಣದೇವರ ದ್ವಾರ ಪರವಾಸುದೇವನಿಗೆ ಸಮರ್ಪಣೆ ಮಾಡಿದಂತಹ ಗ್ರಂಥ ಅಂತಂದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ಗ್ರಂಥಗಳು. ಏನು ದಿವ್ಯ, ಎಷ್ಟು ಅದ್ಭುತ, ಎಷ್ಟು ಶ್ರೇಷ್ಠವಾಗಿರುವಂಥದ್ದು. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಒಂದು ದಿವಸ ಅವರ ತಾಯಿ ಕೇಳಿದ್ದು ರಘುತ್ತಮ ತೀರ್ಥರು ಪೂಜೆಯನ್ನು ಮಾಡಬೇಕಾದರೆ ಪ್ರಾರಂಭದಿಂದ ಹಿಡಿದುಕೊಂಡು ನಿರ್ಮಾಲ್ಯ ವಿಸರ್ಜನವಾಗಿ ದೇವರ ಪ್ರತಿಷ್ಠಾಪನೆ ಮಾಡಿ ಅಭಿಷೇಕವಾಗೋವರೆಗೆ ಮುಚ್ಚಿ ಪೂಜೆಯನ್ನು ಮಾಡ್ತಾಯಿದ್ರು. ಏಕಾಂತದಲ್ಲಿ ಮುಚ್ಚಿ ಪೂಜೆಯನ್ನು ಮಾಡ್ತಾಯಿದ್ರು. ತೆರೆದಿಟ್ಟು ಪೂಜೆ ಮಾಡ್ತಾ ಇರಲಿಲ್ಲ. ಜವನಿಕಾ ಅಂತಂತಾರೆ, ಅರ್ಥಾತ್ ಪರದೆ ಹಾಕಿ ಆ ಪರದೆಯ ಒಳಗಡೆ ಸ್ವಾಮಿಗಳು ಪೂಜೆ ಮಾಡ್ತಾಯಿದ್ರು. ರಘುತ್ತಮರ ತಾಯಿ ರಘುತ್ತಮರಿಗೆ ಕೇಳಿದ್ದು, ಆ ಮಹಾತಾಯಿ ಕೇಳಿದರು, ನನಗೆ ನೀನು ಪರದೆ ಹಾಕ್ಕೊಂಡು ಪೂಜೆ ಮಾಡ್ತೀ, ಅವೆಲ್ಲ ನೋಡಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನನಗೆ ನೋಡಬೇಕು ಅಂತ ಆಸೆ ಇದೆ, ನನಗೆ ತೋರಿಸು, ಪರದೆ ತೆಗೆದು ಪೂಜೆಯನ್ನು ಮಾಡು. ಬೇಡ, ಹಾಗೆಲ್ಲ ನೋಡಬಾರ್ದು, ಇಲ್ಲ ಒಂದು ಸಲ ತೋರಿಸಿಬಿಡು ಸಾಕು, ನಾನೇನು ನಿತ್ಯದಲ್ಲಿ ಅಪೇಕ್ಷೆ ಪಡೋದಿಲ್ಲ, ಒಂದು ದಿವಸ ನನಗೆ ನೋಡಬೇಕು ಅಂತ ಆಸೆ ಆಗಿದೆ, ತೋರಿಸು. ತಾಯಿ ಹೇಳ್ತಾಳೆ ಅಂತನ್ನುವುದಕ್ಕೆ ತಾಯಿ ಮೇಲಿನ ವಿಶೇಷವಾದಂತಹ ಪ್ರೀತಿ ಗೌರವದಿಂದ ಆಯಿತು ನಾನು ತೋರಿಸ್ತೇನೆ ಅಂತ ಹೇಳಿ ಒಂದು ದಿವಸ ತಾಯಿಗೆ ಕೂಡ್ಲಿಕ್ಕೆ ಹೇಳಿದರು, ಕೂತ್ಕೋ, ದರ್ಶನ ಮಾಡಿಕೋ, ಪೂಜೆ ಮಾಡ್ತೇನೆ. ಪೂಜೆ ಮಾಡುವುದಕ್ಕೆ ರಾಮದೇವರನ್ನು ತೆಗೆದು ಪ್ರತಿಷ್ಠಾಪನೆ ಮಾಡಿ ಇನ್ನೇನು ಪೂಜೆ ಮಾಡಲಿಕ್ಕೆ ಎಲ್ಲ ಪೀಠ ಪೂಜೆ ಮಾಡ್ತಾ ಇದ್ದಾರೆ. ಪೀಠ ಪೂಜೆ ಮಾಡ್ತಾ ಇರುವಾಗ ಯಮನನ್ನು ಆವಾಹನ ಮಾಡಿದರು. ಯಾವ ದೇವತೆಯನ್ನು ಯಮನನ್ನು ಆವಾಹನ ಮಾಡೋ ಪ್ರಸಂಗ ಬರ್ತದೆ. ಯಮನನ್ನು ಆವಾಹನ ಮಾಡಿದರು. ಯಾವ ದೇವತೆಯನ್ನು ಆವಾಹನ ಮಾಡ್ತಾ ಇದ್ರೋ ಆಗ ಆಯಾ ದೇವತೆ ಬಂದು ಸಾಕ್ಷಾತ್ತಾಗಿ ದರ್ಶನವನ್ನು ಕೊಟ್ಟು ಸಣ್ಣ ಅದೃಶ್ಯನಾಗಿ ಅಲ್ಲಿ ಕೂತ್ಕೋತಾ ಇದ್ದ. ಮೂಲ ರಾಮದೇವರ ಸೇವೆಯನ್ನು ಮಾಡುವುದಕ್ಕೆ ರಘುತ್ತಮರು ಆವಾಹನ ಮಾಡಿದಾಗ ಆ ಮಾಲಿಕೆಯೊಳಗೆ ಕಲಿತಾ ಇರುವಾಗ ಧರ್ಮಾಭಿಮಾನಿಯಾಗಿರುವಂತಹ ಯಮರಾಜನನ್ನು ಆವಾಹನೆ ಮಾಡುವ ಪ್ರಸಂಗ ಬರ್ತದೆ. ಆ ಯಮನನ್ನು ಆವಾಹನೆ ಮಾಡಿದರೆ ಕೋಣದಿಂದ ಸಹಿತನಾಗಿ ಯಮ ಬಂದ. ಗಾಬರಿಯಾಗಿ ಚೀರಿಬಿಟ್ಲು ತಾಯಿ. ಎಚ್ಚರ ತಪ್ಪುವ ಪರಿಸ್ಥಿತಿ ಬಂತು. ಅವಳನ್ನು ಸುಧಾರಿಸಲಿಕ್ಕೆ ಶಿಷ್ಯರಿಗೆ ಹೇಳಿ ಆಮೇಲೆ ಮರುದಿನ ತಾಯಿಗೆ ಹೇಳಿದರು, ಆಯ್ತಲ್ಲ ಅವಸ್ಥೆ, ಅದಕ್ಕೆ ನಾನು ಪರದೆ ಹಾಕ್ಕೊಂಡು ದೇವತೆಗಳ ಆವಾಹನೆ ಮಾಡ್ತಿರ್ತೇನೆ. ದೇವತೆಗಳನ್ನು ಆವಾಹನೆ ಮಾಡುವಾಗ ಪ್ರತ್ಯಕ್ಷವಾಗಿ ಬಂದುಬಿಡುತ್ತಾರೆ, ಅದನ್ನು ನಿಮಗೆ ನೋಡಲಿಕ್ಕೆ ಆಗುವುದಿಲ್ಲ, ಆದ್ದರಿಂದ ಅವರು ಗುಪ್ತರಾದ ಮೇಲೆ ನಿಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದಕ್ಕಾಗಿ ನಾನು ಪರದೆ ಹಾಕ್ತೇನೆ ಅಂತ ರಘುತ್ತಮ ತೀರ್ಥರು ತಾಯಿಗೆ ಹೇಳಿದರು. ತಾಯಿ ಇರುವ ಮನೆಯಿಂದ ದೇವರ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ದರ್ಶನ ನಿತ್ಯದಲ್ಲಿ ತಾಯಿಗೆ ಆಗಬೇಕು. ವಯಸ್ಸಾಗತ್ತೆ ತಾಯಿಗೆ, ತುಂಬ ವಯಸ್ಸಾಗತ್ತೆ. ವಯಸ್ಸಾದ ಮೇಲೆ ರಘುತ್ತಮರ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಎದ್ದು ಬಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಲಿಕ್ಕಾಗುವುದಿಲ್ಲ ಅಂತನ್ನುವುದಕ್ಕಾಗಿ ಅವಳು ಅದನ್ನು ಆಲೋಚನೆ ಮಾಡಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ತಮ್ಮ ವೃಂದಾವನವನ್ನು ಕೆತ್ತಿಸುವಾಗ ವೃಂದಾವನದ ಹಿಂದಿನ ಭಾಗದಲ್ಲೂ ತಮ್ಮ ಪ್ರತಿಮೆಯನ್ನು ತೆಗೆಸ್ತಾರೆ. ಇಲ್ಲೊಂದು ನನ್ನ ಪ್ರತಿಮೆಯನ್ನು ಮಾಡಿಸಿರಿ ಅಂತ. ಅಲ್ಲ ಸ್ವಾಮಿ, ಮುಂದೊಂದು ಪ್ರತಿಮೆ ಇರಬೇಕು, ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡು. ಯಾಕೆ ಮಾಡ್ತಾರೆ ಅಂದರೆ ತಾಯಿಯ ಏನೋ ಇರೋ ಮನೆ ಇದೆ, ಆ ಇರೋ ಮನೆಯಿಂದ ತಾಯಿ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಅವಳಿಗೆ ಅನುಕೂಲವಾಗುವುದು ಹಿಂದಿನ ಭಾಗ. ಆದ್ದರಿಂದ ಅವಳಿಗೆ ದರ್ಶನವಾಗಲಿ ಅಂತನ್ನೋದಕ್ಕೆ ಅಲ್ಲಿ ಪ್ರತಿಮೆಯನ್ನು ಮಾಡಿಸಿದರು ಅಂತ ಐತಿಹ್ಯ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಏನೊಂದು ತಪಸ್ಸು, ಅದ್ಭುತವಾದಂತಹ ತಪಸ್ಸು, ಚಿತ್ರವಾದ ಜ್ಞಾನ. ಅಲ್ಲಿ ರಾಜ್ಯವನ್ನು ಆಳ್ತಾ ಇದ್ದರೆ ಅವನ ಕಾಲದಲ್ಲಿ ವೇದವ್ಯಾಸ ತೀರ್ಥರು ಅಲ್ಲಿ ಹೋದರು. ರಘುತ್ತಮ ತೀರ್ಥರ ಸಾಕ್ಷಾತ್ ಶಿಷ್ಯರು ವೇದವ್ಯಾಸ ತೀರ್ಥರು, ಮಹಾಜ್ಞಾನಿಗಳು, ದೊಡ್ಡ ತಪಸ್ವಿಗಳು.
ಭಾರಿ ಉಗ್ರ ತಪಸ್ವಿಗಳು. ಆ ವೆಂಕಟರಾಯ ಏನಪೇಕ್ಷೆ ಪಟ್ಟ ಅಂತಂದರೆ ಒಂದು ಪರೀಕ್ಷೆಯನ್ನು ಮಾಡ್ತೇನೆ ಅಂತಂದವ. ಏನು ಪರೀಕ್ಷೆ ಅಂತಂದರೆ ಯತಿಗಳ ಪರೀಕ್ಷೆ ಅಲ್ಲ, ಯತಿಗಳ ಪರೀಕ್ಷೆ ಅಲ್ಲ, ಯತಿಗಳ ಕೌಪೀನದ ಪರೀಕ್ಷೆ. ಬೆಂಕಿ ಸಭಾ ಮಧ್ಯದಲ್ಲಿ ಸಾವಿರಾರು ಜನ ನೆರೆದಾಗ ಒಂದು ಬೆಂಕಿಯನ್ನು ಮಾಡೋದು, ಆ ಬೆಂಕಿಯಲ್ಲಿ ಎಲ್ಲ ಯತಿಗಳ ಕೌಪೀನವನ್ನು ಹಾಕೋದು. ಯಾವ ಯತಿಗಳ ಕೌಪೀನ ಸುಡುವುದಿಲ್ಲ ಆ ಯತಿಗಳನ್ನು ನಾನು ನನ್ನ ಗುರುಗಳು ಅಂತ ಮಾಡಿಕೊಳ್ತೇನೆ. ಮನುಷ್ಯನಿಗೆ ತನ್ನ ಮೇಲೆ ತನಗೆ ಕಂಟ್ರೋಲ್ ಇರ್ತದೆ, ಅದೇ ಇರೋದಿಲ್ಲ, ಹೇಗೋ ಸಾಧಿಸ್ಬೋದು. ತನ್ನ ಮೇಲೆ ತನಗೆ ಕಂಟ್ರೋಲ್ ಇರ್ತದೆ, ಕೈ ಹಿಡ್ರಿ ಬೆಂಕಿಯೊಳಗೆ ಸುಡಬಾರ್ದು ಅಂತಂದರೆ ಏನೋ ಮಾಡಿ ಕೌಪೀನ ಕೊಡಬೇಕು ಯತಿಗಳೆಲ್ಲ. ಆ ಕೌಪೀನವನ್ನು ಬೆಂಕಿಯಲ್ಲಿ ಹಾಕೋನು ಇವನು ವೆಂಕಟರಾಯ. ಇವನು ಸಲುವಾಗಿ ಕೌಪೀನ ಕೊಟ್ಟು ಆ ಕೌಪೀನ ಭಸ್ಮವಾಯಿತು ಅಂದರೆ ಮರ್ಯಾದೆ ಕಳ್ಕೊಂಡು, ಕೌಪೀನ ಶುದ್ಧವಾಗಿತ್ತು ಅಂತಂದರೆ ಅವನ ಗುರು ಅಂತ ಆಗ್ತಾನೆ ಅಂತ ಹೇಳಿ ಏನಷ್ಟ ಅಂಥದ್ದೇನಪ್ಪ ಅಂತ ಹೇಳಿ ಎಲ್ಲರೂ ಅನೇಕರು ಉದಾಸೀನರಾದರೂ ವೇದವ್ಯಾಸ ತೀರ್ಥರ ಕೌಪೀನವನ್ನು ತಂದು ಆ ಬೆಂಕಿಯೊಳಗೆ ಉರಿಯೋ ಬೆಂಕಿ, ನಿಗಿ 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 ಉರಿಯುವ ಬೆಂಕಿ ಅಂಥ ಕೆಂಡದೊಳಗೆ ಆ ಕೌಪೀನವನ್ನು ಹಾಕಿದರೆ ಆ ಕೌಪೀನದ ಅಂಚು ಸುಡಲಿಲ್ಲ. ಇಂಥ ವಿರಕ್ತರು ವೇದವ್ಯಾಸ ತೀರ್ಥರು. ಇಂಥ ವಿಚಿತ್ರವಾದಂತಹ ತಪಸ್ವಿಗಳು. ಆ ವೇದವ್ಯಾಸ ತೀರ್ಥರು ಒಂದು ದೊಡ್ಡ ಧರ್ಮಾಬ್ಧಿ ಅಂತನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅಂತ ಪ್ರಖ್ಯಾತಿ ಇದೆ. ಇರಲಿ, ಅಂಥ ಮಹಾನುಭಾವರು ವೇದವ್ಯಾಸ ತೀರ್ಥರು ಮೊಟ್ಟ ಮೊದಲಿನ ಶಿಷ್ಯರು. ರಘುತ್ತಮ ತೀರ್ಥರಿಗೆ ಇನ್ನೊಬ್ಬರು ಶಿಷ್ಯರಿದ್ದರು, ಅವರು ವೇದೇಶ ತೀರ್ಥರು ಅಂತ. ವೇದೇಶ ತೀರ್ಥರು ಅಂದರೆ ಮಣ್ಣೂರಿನಲ್ಲಿ, ಚಿಕ್ಕಮಣ್ಣೂರು, ಹಿರೇಮಣ್ಣೂರಿನಲ್ಲಿರತಕ್ಕಂತಹ ಚಿನಿಮಾರ ಬಂಗಾರದ ವ್ಯಾಪಾರವನ್ನು ಮಾಡತಕ್ಕಂತಹ ಒಬ್ಬ 3 ಅಣ್ಣ ತಮ್ಮಂದಿರು. ಅವರೊಳಗೆ ಒಬ್ಬರು ಕೃಷ್ಣಪ್ಪ ನಾಯಕ ಅಂತ, ಇನ್ನೊಬ್ಬರು ಶ್ರೀನಿವಾಸ ನಾಯಕ ಅಂತ, ಮತ್ತೊಬ್ಬ ಯಾದಪ್ಪ ನಾಯಕ ಅಂತ. ಹೀಗೆ 3 ಜನ ಅಣ್ಣ ತಮ್ಮಂದಿರು. ಆ ಹಿರಿಯ ವ್ಯಕ್ತಿ ಯಾರಿದ್ದಾನೆ ಅವರು 3 ಮಂದಿ ಸದಾಚಾರಿಗಳು, ಅತ್ಯಂತ ಶುದ್ಧ ಸದಾಚಾರಿಗಳು. ಆಗಿನ ಕಾಲಕ್ಕೆ ವೆಂಕಪ್ಪನ ಎರಡನೇದು, ಅವರು ಕೃಷ್ಣಪ್ಪ ನಾಯಕ. ಅತ್ಯಂತ ಶುದ್ಧ ಸದಾಚಾರಿಗಳು. ಆದರೆ ಬಂಗಾರದ ವ್ಯಾಪಾರವನ್ನು ಮಾಡ್ತಾ ಒಳ್ಳೆ ಸಂಪತ್ತಿಯಿಂದ ಭಾರೀ ಸಂಪತ್ತು, ಭಾರೀ ಐಶ್ವರ್ಯ ಇಟ್ಟುಕೊಂಡು ಅವರು ಸುಖವಾಗಿದ್ದರು. ಬೇಕಾದಷ್ಟು ಸಂಪತ್ತು. ಅದರೊಳಗೆ ಯಾದಪ್ಪ ನಾಯಕರು ಅಂತ ಏನಿದ್ರು, ಅವರಿಗೆ ದೇವರ ಮೇಲೆ ವಿಶ್ವಾಸ, ಭಾರಿ ಭಕ್ತಿ ಎಲ್ಲ ಇತ್ತು. ಅವರ ಅಣ್ಣ, ಅವರ ಇಮಿಡಿಯೇಟ್ ಅಣ್ಣ ಆಗಿರತಕ್ಕಂಥವರು, ಅವರು ಭಾರೀ, ಅವರಿಗೆ ರಘುತ್ತಮರ ಸಂಪರ್ಕವಾಯಿತು. ರಘುತ್ತಮರ ಸಂಪರ್ಕವಾದರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸಂಪರ್ಕದ ಪ್ರಭಾವದಿಂದ ಅವರ ನೋಡಿ ದರ್ಶನ ಮಾಡಿಕೊಂಡು 4 ದಿವಸ ಅವರ ಜೊತೆಗೆ ಇದ್ದದ್ದನ್ನು ನೋಡಿ ವಿರಕ್ತರಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಅವರೇ ವೇದೇಶ ತೀರ್ಥರು ಅಂತ ಪ್ರಸಿದ್ಧರಾಗಿ ಮಹಾನುಭಾವರಾದರು. ದೊಡ್ಡ ಜ್ಞಾನಿಗಳು, ದೊಡ್ಡ ಟಿಪ್ಪಣಿಕಾರ ವೇದೇಶ ತೀರ್ಥರು. ವೇದೇಶ ತೀರ್ಥರಿಗೆ ನನಗೆ ಸನ್ಯಾಸವನ್ನು ಕೊಡಿ ಅಂತ ಕೇಳಿದರು. ವೇದೇಶ ತೀರ್ಥರು ರಘುತ್ತಮರ ಹತ್ರ ಹೋಗಿ ಸನ್ಯಾಸ ಕೊಡಿ ಅಂತಂದರೆ ಸನ್ಯಾಸವನ್ನು ಕೊಟ್ಟರು, ದೀಕ್ಷೆಯನ್ನು. ಸನ್ಯಾಸ ದೀಕ್ಷೆಯನ್ನು ಕೊಟ್ಟಾದ ಮೇಲೆ ಅವರು ಹೇಳ್ತಾರೆ, ನಾನು ಎಲ್ಲಿ ಸಂಚಾರ ಮಾಡೋದಿಲ್ಲ, ರಾಮದೇವರ ಪೂಜೆನೂ ನನಗೇನು ಬೇಕಾಗಿಲ್ಲ, ನನಗೆ ಅನುಜೋದಯ ಮಾಶಾಸೆ ನಾಸಾಸೆ ರಾಮಪೂಜನಂ. ನನ್ನ ತಮ್ಮ ಯದುಪತಿ, ಆ ಯದುಪತಿ ಅಂತನ್ನುವ ತಮ್ಮ ಬಹಳ ಬುದ್ಧಿವಂತ, ಭಾರಿ ಮೇಧಾವಿ ಇದ್ದಾನವನು.
ಅತ್ಯಂತ ಮೇಧಾವಿಯಾಗಿರುವಂತಹ ಯದುಪತಿಯನ್ನು ನಾನು ಸಿದ್ಧಪಡಿಸಬೇಕು, ಅವನನ್ನು ದೊಡ್ಡ ವಿದ್ವಾಂಸನನ್ನು ಮಾಡಬೇಕು ನಾನು ಅಂತ ಅವರಿಗೆ ಆಸೆ. ಆ ಯದುಪತಿಯನ್ನು ಅವರೂ ವಯಸ್ಸಾದವರೇ, ಆ ವಯಸ್ಸಾಗಿರುವಂತಹ ಯದುಪತಿಯ ನಾಯಕರನ್ನು ಕಾಶಿಗೆ ಕಳಿಸ್ತಾರೆ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಂಡು ಬರಲಿಕ್ಕೆ. ಅವರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗಿ ತರ್ಕಶಾಸ್ತ್ರಗಳನ್ನು, ತರ್ಕ ಮೀಮಾಂಸಾ ವ್ಯಾಕರಣ ಇತ್ಯಾದಿ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ದೊಡ್ಡ ವಿದ್ವಾಂಸರಾಗಿ ಬರ್ತಾರೆ, ಭಾರಿ ದೊಡ್ಡ ವಿದ್ವಾಂಸರಾಗಿ ಬರ್ತಾರೆ. ಅವರಿಗೆ ಸಮಗ್ರವಾಗಿರುವಂತಹ ಮಧ್ವ ಸಿದ್ಧಾಂತದ ಪಾಠವನ್ನು ಹೇಳ್ತೇನೆ ಅಂತ ವೇದೇಶ ತೀರ್ಥರು ಅಖಂಡವಾಗಿ ಪಾಠ ಹೇಳ್ತಾರೆ. ಅನುಜೋದಯ ಮಾಶಾಸೆ, ನನ್ನ ತಮ್ಮ ಯದುಪತಿ ಮಹಾಬುದ್ಧಿವಂತ, ಆದ್ದರಿಂದ ಅವನ ಅದ್ಭುತವಾದ ಪಂಡಿತನಾಗಬೇಕವನು ಅನ್ನುವ ಅಪೇಕ್ಷೆ ಇದೆ ನನಗೆ. ರಾಮದೇವರ ಪೂಜೆ ನನಗೆ ಬೇಕಾಗಿಲ್ಲ. ಅನುಜೋದಯ ಮಾಶಾಸೆ ನಾಶಾಸೆ ರಾಮಪೂಜನಂ ಅಂತ ಹೇಳಿ ಯದುಪತಿಗೆ ತಮ್ಮಂದಿರಾಗಿರುವಂತಹ ಯದುಪತ್ಯಾಚಾರ್ಯರಿಗೆ ಪಾಠವನ್ನು ಹೇಳ್ತಾರೆ. ಆ ಯದುಪತ್ಯಾಚಾರ್ಯರು ಹಾಗೆ ಭಾರೀ ದೊಡ್ಡ ವಿದ್ವಾಂಸರಾಗ್ತಾರೆ. ಅವರೇ ಯಾದವಾರರು ಅಂತ ಹೇಳಿ ಜಗತ್ತಿನೊಳಗೆ ಪ್ರಸಿದ್ಧರಾಗ್ತಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮತ್ತು ಭಾಗವತಕ್ಕೆ ವ್ಯಾಖ್ಯಾನ, ಎರಡು ಮುಖ್ಯವಾದ ವ್ಯಾಖ್ಯಾನಗಳು. ಇನ್ನು ಕೆಲವು ಅನೇಕ ಗ್ರಂಥಗಳನ್ನು ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾಗಿ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವೇದೇಶ ತೀರ್ಥರು. ಸಮಗ್ರವಾದಂತಹ ರಘುತ್ತಮರಿಂದ ಸಮಗ್ರವಾದ ಸರ್ವಮೂಲ ಸುಧಾದಿ ಗ್ರಂಥಗಳನ್ನೆಲ್ಲ ಇಡಿಯಾಗಿ ಅಧ್ಯಯನವನ್ನು ಮಾಡಿ ಸದಾಕಾಲ ಅಧ್ಯಯನಶೀಲರಾಗಿ ಇರುವಂತಹ ಮಹಾನುಭಾವರು ವೇದೇಶ ತೀರ್ಥ. ಜ್ಞಾನದ ಪ್ರತೀಕ ಅಂದರೆ ವೇದೇಶ ತೀರ್ಥ. ಏನವರ ಜ್ಞಾನ, ಏನವರ ಪಾಂಡಿತ್ಯ, ಎಷ್ಟು ಅವರಿಗೆ ವೈರಾಗ್ಯ. ಆ ರಘುತ್ತಮ ತೀರ್ಥರ ಶಿಷ್ಯರಾಗಿರುವ ವೇದೇಶ ತೀರ್ಥರ ಹತ್ತಿರ ಯಾದವಾರರು ಅವರ ತಮ್ಮಂದಿರು ದೊಡ್ಡ ಜ್ಞಾನಿಗಳು. ಅವರಿಗೆ ವಯಸ್ಸಾಯಿತು, ವೇದೇಶ ತೀರ್ಥರಿಗೆ ವಯಸ್ಸಾಯಿತು. ಮನೆಯ ಸನ್ಯಾಸವನ್ನು ಸ್ವೀಕಾರ ಮಾಡುವುದಕ್ಕಿಂತಲೂ ಮುಂಚಿತವಾಗೇನೆ ತಮ್ಮ ಬಂಗಾರದ ವ್ಯಾಪಾರವೇನಿತ್ತೋ, ತಮ್ಮ ಸಂಪತ್ತೇನಿತ್ತೋ, ಹೊಲ ಏನಿತ್ತೋ, ಗದ್ದೆ ಏನಿತ್ತು, ಏನೇನು ಸಂಪತ್ತಿತ್ತು, ಆ ಎಲ್ಲ ಸಂಪತ್ತನ್ನು ದಾನ ಕೊಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡಿ, ಎಲ್ಲ ಪರಿತ್ಯಾಗ ಮಾಡಿ ಸನ್ಯಾಸವನ್ನು ವೇದೇಶ ತೀರ್ಥ. ಕೊನೆ ಹಂತ ಬಂತು, ಕೊನೆ ಕಾಲ ಬಂತು ವೇದೇಶ ತೀರ್ಥರಿಗೆ. ಕೊನೆ ಕಾಲ ಬಂದಾಗ ವೇದೇಶ ತೀರ್ಥರಿಗೆ ಭೇಟಿಯಾಗುವುದಕ್ಕೆ ಯಾದವಾರರು ಹೋಗ್ತಾರೆ. ಯಾದವಾರರು ಹೋಗಿ ಭೇಟಿಯಾಗಿ ಸಂದೇಶವನ್ನು ಕೊಡಬೇಕು, ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಒಂದರ್ಥದಲ್ಲಿ ಅತ್ಯಂತ ದುಃಖ, ಆದರೆ ಅತ್ಯಂತ ಸ್ತಬ್ಧರಾಗಿ ಗೀತೆಯ ಸಿದ್ಧಾಂತವನ್ನು ಪೂರ್ಣವಾಗಿ ಜೀರ್ಣಿಸಿಕೊಂಡಂತಹ ಯಾದವಾರರು ವೇದೇಶ ತೀರ್ಥರ ಹತ್ರ ಅವರ ಸಂದೇಶವನ್ನು ಕೇಳುವುದಕ್ಕೆ ಕೂತ್ಕೋತಾರೆ. ಆಗ ವೇದೇಶ ತೀರ್ಥರು ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶವನ್ನು ಶ್ರೀನಿವಾಸ ತೀರ್ಥರೇ ಮೊದಲಾದಂತಹ ತಮ್ಮೆಲ್ಲ ಶಿಷ್ಯರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವುದಕ್ಕೆ ಒಂದು ಶ್ಲೋಕವನ್ನು ಮಾಡ್ತಾರೆ. 1.5 ಶ್ಲೋಕ. ವೇದೇಶ ತೀರ್ಥ ಗುರುರಾಜ ಧುರಂಧರೋಸೌ. ವೇದೇಶ ತೀರ್ಥರು ಎನ್ನುವಂತಹ ಗುರುರಾಜರು, ಆ ಗುರುರಾಜರಲ್ಲಿ ಧುರಂಧರರಾಗಿರುವಂತಹ ಮಹಾನುಭಾವರು. ಏನು ಶಬ್ದ ನೋಡಿ, ವೇದೇಶ ತೀರ್ಥ ಗುರು ರಾಜ ಧುರಂಧರ ಸ್ವಾತ್ಮ ಪ್ರಯಾಣ ಸಮಯೇ ಯದಶಿಕ್ಷಯನ್ ಮಾಂ. ತಾವು ವೃಂದಾವನ ಪ್ರವೇಶವನ್ನು ಮಾಡುವ ಸಂದರ್ಭದಲ್ಲಿ ಇಹಲೋಕ ತ್ಯಾಗವನ್ನು ಮಾಡುವ ದೇಹಾಂತವಾಗುವ ಪ್ರಸಂಗ ಬಂದಾಗ ನನಗೆ ಈ ತತ್ವವನ್ನು ಉಪದೇಶ ಮಾಡಿದ್ದಾರೆ. ಏನಂತ? ಕಾಲೋಯಂ ಈರಸುತ ಶಾಸ್ತ್ರ ವಿಚಾರಹೀನ. ಈರ ಅಂದರೆ ವಾಯುದೇವರು, ಈರಸುತ ಅಂದರೆ ವಾಯುದೇವರ ಮಕ್ಕಳಾದ ಮಧ್ವಾಚಾರ್ಯರು. ಮಧ್ವಾಚಾರ್ಯರ ಶಾಸ್ತ್ರವನ್ನು ವಿಚಾರ ಮಾಡುವುದರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಶ್ರೀಮದಾಚಾರ್ಯರ ಶಾಸ್ತ್ರದ ಪಾಠ ಪ್ರವಚನವನ್ನು ಯಾರೂ ಮಾಡುವುದಿಲ್ಲ ಅಂತ
ರಘುತ್ತಮ ತೀರ್ಥರ ಕಾಲದಲ್ಲಿ, ಅರ್ಥಾತ್ ರಾಘವೇಂದ್ರ ಸ್ವಾಮಿಗಳವರಿಗಿಂತಲೂ 30 ವರ್ಷದ ಮೊದಲಿನ ಕಾಲದಲ್ಲಿ ಈ ಅವಸ್ಥೆ ಇತ್ತು. ವೇದೇಶ ತೀರ್ಥ ಗುರುರಾಜ ಧುರಂಧರೋಸೌ ಸ್ವಾತ್ಮ ಪ್ರಯಾಣ ಸಮಯೇ ಯದಶಿಕ್ಷಯನ್ಮಾಂ ಕಾಲೋಯಂ ಈರಸುತ ಶಸ್ತ್ರ ವಿಚಾರಹೀನ. ಇಷ್ಟೇ ಅಲ್ಲದೆ ಈ ಕಾಲ ಎಷ್ಟು ವಿಚಿತ್ರವಾಗಿದೆ ಅಂತಂದರೆ, ಆಗಿನ ಕಾಲದ ಹೇಳ್ತಾರೆ, ಇವತ್ತಿನ ಕಾಲ ಅಲ್ಲ, ಅದಾಗೆ 400 ವರ್ಷ ಆಯ್ತು. ಈಗ ಹೀನೋಚ್ಛ್ರಯ, ಯಾರು ದಡ್ಡರು, ಪಾಪಿಗಳು, ಭ್ರಷ್ಟರು, ದುಷ್ಟರು, ನೀಚರು, ಫಟಿಂಗರು, ಅಂಥವರಿಗೆ ಭಾರಿ ಮರ್ಯಾದೆ, ಭಾರಿ ಮರ್ಯಾದೆ. ಹೀನೋಚ್ಛ್ರಯ, ಹೀನರಿಗೆ ಉಚ್ಛ್ರಾಯ, ಭಾರಿ ದೊಡ್ಡವರು ಅಂತಾಗಿಬಿಡ್ತಾರೆ. ಅವ್ರಿಗೇನು ವೈರಾಗ್ಯ ಬೇಕಾಗಿಲ್ಲ, ಜ್ಞಾನ ಬೇಕಾಗಿಲ್ಲ, ಸದಾಚಾರ ಬೇಕಾಗಿಲ್ಲ, ಪಾಂಡಿತ್ಯ ಬೇಕಾಗಿಲ್ಲ, ಭಕ್ತಿ ಬೇಕಾಗಿಲ್ಲ, ಉಪಾಸನೆ ಇಲ್ಲ, ಶುದ್ಧ ಪರಂಪರೆ ಇಲ್ಲ, ಏನು ಬೇಕಾಗಿಲ್ಲ. ಅತ್ಯಂತ ದರಿದ್ರರು, ನೀಚರು, ಭಟ್ಟರು, ಅವರೂ ಕೂಡ ಭಾರಿ ಉತ್ತಮವಾದಂತಹ ಸ್ಥಿತಿಯನ್ನು ಮುಂದೆ ಬಿಡುತ್ತಾರೆ. ಅಂಥ ಕೆಟ್ಟ ಕಾಲ ಇದು. ಒಳ್ಳೆ ಕಾಲ ಅಲ್ಲ, ಇದು ಕೆಟ್ಟ ಕಾಲ. ಹೀನೋಚ್ಛ್ರಯ. ಇನ್ನು ಸಜ್ಜನರಿದ್ದಾರೆ, ಇಲ್ಲ ಅಂತಿಲ್ಲ, ಬೇಕಾದಷ್ಟು ಸಜ್ಜನರಿದ್ದಾರೆ. ಆ ಸಜ್ಜನರ ಗುಣಗಳೇನಿವೆಯಲ್ಲ, ಆ ಎಲ್ಲ ಗುಣಗಳು ಕೂಡ ಒಳಗೆ ಮುಚ್ಚಿ ಹೋಗಿವೆ. ಗ್ರಸಿತ ಸಾಧು ಗುಣೋದಯಶ್ಚ. ಸೂರ್ಯಗ್ರಹಣ ಹೇಗಾಗತ್ತೆ ಆ ರೀತಿಯಾಗಿ ಎಲ್ಲರ ಗುಣಕ್ಕೂ ಗ್ರಹಣ ಹಿಡಿದಂತೆ ಆಗಿದೆ. ಗ್ರಸಿತ ಸಾಧು ಗುಣೋದಯಶ್ಚ. ಸಾಧುಗಳ ಗುಣಗಳ ಉದಯ ಗ್ರಸಿತವಾಗಿದೆ, ಗ್ರಸ್ತವಾಗಿದೆ. ತಸ್ಮಾತ್ ತ್ವಮದ್ಯ ಮರುದಾತ್ಮಜ ದಿವ್ಯ ಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜಿ. ಆದ್ದರಿಂದ ಮಧ್ವಾಚಾರ್ಯರು ಬರೆದಂತಹ ಯಾವ ಸಚ್ಛಾಸ್ತ್ರಗಳಿವೆ ಸರ್ವಮೂಲ, ಅವುಗಳಿಗೆ ಟಿಪ್ಪಣಿ ಟೀಕಾಗಳೇನಿವೆ, ಶ್ರೀಮದ್ ಟೀಕಾಕೃತ್ಪಾದರು, ವ್ಯಾಸರಾಜರಾವ್ ಮುಂತಾದ ಮಹಾನುಭಾವರು ಬರೆದದ್ದು, ಅವುಗಳ ಪಾಠ ಪ್ರವಚನವನ್ನು ಮಾಡ್ತಾ ಇರು. ಅದನ್ನು ಬಿಟ್ಟು ಬೇರೆ ಯಾವ ಕೆಲಸವನ್ನು ಮಾಡಬೇಡ ಮಾಡಬೇಡ ಮಾಡಬೇಡ, ಸುತರಾಂ ಮಾಡಬೇಡ ಎಂದು ವೇದೇಶ ತೀರ್ಥರು ಕೊನೆ ಕಾಲಕ್ಕೆ ಸಾಯೋ ಹೊತ್ತಿಗೆ ಹೇಳಿದಂತಹ ಸಂದೇಶ. ಇಂಥ ಸಂದೇಶವನ್ನು ಕೇಳಿಕೊಂಡು ಯಾದವಾರ್ಯರು ತಮ್ಮ ಜೀವನವನ್ನು ನಡೆಸಿದರು. ಹೇಗೆ ನಡೆಸಿದರು? ಯಾದವಾರ್ಯರು ಹೇಗೆ ಜೀವನ ನಡೆಸಿದರು? ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು. ಯಾದವಾರ್ಯರ ಜೀವನದ ಅನೇಕ ಘಟನೆಗಳನ್ನು ಹೇಳುತ್ತೇನೆ. ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು. ಆ ಶ್ರೀನಿವಾಸ ತೀರ್ಥರಿಗೆ ಮದುವೆ ಆಯಿತು. ಮದುವೆ ಆದ ಮೇಲೆ ಅವರಿಗೆ ಅಳಿಯತನ ಮಾಡಬೇಕಾದ ಪ್ರಸಂಗ ಬಂತು. ಅಳಿಯತನಕ್ಕೆ ಮಾವ ಕರೆದ, ನೀವು ನಮ್ಮ ಮನೆಗೆ ಬರಬೇಕು, ಒಳ್ಳೆಯತನ ಮಾಡಿಸಿಕೊಂಡು ಹೋಗಬೇಕು. ಆಗ ಯಾದವಾರ್ಯರ ಹತ್ತಿರ ಹೋಗಿ ಶ್ರೀನಿವಾಸ ತೀರ್ಥರು ಅತ್ಯಂತ ಭಯದಿಂದ, ವಿನಮ್ರವಾಗಿ, ಸಂಕೋಚದಿಂದ, ನಾನು ಅತ್ತೆ ಮನೆಗೆ ಹೋಗಿ ಬರಲೇ ಅಂತ ಕೇಳಿದೆ. ಭಾಳ ಒತ್ತಾಯ ಮಾಡಿದ್ದರಿಂದ ಆಗಲಿ 1-2 ದಿವಸ ಹೋಗಿ ಬಾ. ಚತುರ್ದಶಿ ಅಮಾವಾಸ್ಯ, ಪ್ರತಿಪದ ಪಾಠ ಇರುವುದಿಲ್ಲ, ಪ್ರತಿಪದ ಸಾಯಂಕಾಲದ ಹೊತ್ತು ಇರಬೇಕು, ದ್ವಿತೀಯದಿಂದ ಮತ್ತೆ ಪಾಠ ಶುರುವಾಗ್ತದೆ, ಹೆಚ್ಚಿಗೆ ಇರತಕ್ಕದ್ದಲ್ಲ, ಪಾಠ ಲೋಪವಾಗ್ತದೆ, ಸರ್ವಥಾ ಹೋಗಲಿಕ್ಕಿಲ್ಲ. ಎಂಥ ದೀಕ್ಷೆ ನೋಡಿ. ಶ್ರೀನಿವಾಸ ತೀರ್ಥರು ಇವರು ಹೇಳೋರು ಹೇಳ್ತಾರೆ, ಕೇಳೋದು ಕೇಳಬೇಕಲ್ಲ. ಶ್ರೀನಿವಾಸ ತೀರ್ಥರು ಅವರು ಮಹಾನುಭಾವರು. ಅವರು ಅತ್ತೆ ಮನೆಗೆ, ಮಾವನ ಮನೆಗೆ ಹೋದರು. ಹೆಂಡತಿ ಗಂಡ ಇಬ್ಬರು ಅದೇ ತಾರುಣ್ಯ, ಚಿಕ್ಕ ವಯಸ್ಸು. ಶ್ರೀನಿವಾಸ ತೀರ್ಥರು ಭಾಳ ಸುಂದರ, ಭಾಳ ಚೆಲುವ, ಭಾಳ ಸುಂದರ ಅಂತೆ. ಆ ರೀತಿ ಅವರಿಗೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲಿಂದು ಅವರ ಮನೆಯ ಹೊರಗಡೆ ಒಂದು ಮಂಚ, ತೂಗುವ ಮಂಚ, ದೊಡ್ಡದಾದಂತಹ ತೂಗುವ ಉಯ್ಯಾಲೆ ಇದೆ. ಅದರ ಮೇಲೆ ಮನೆ ಕಡೆಗೆ ಮುಖ ಮಾಡಿಕೊಂಡು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದಾರೆ. ಚತುರ್ದಶಿ ಮುಗೀತು, ಅಮಾವಾಸ್ಯೆ ಮುಗೀತು, ಪ್ರತಿಪದೆ ಸಂಜೆ ಆದರೂ ಕೂಡ ಬರಲಿಲ್ಲ. ಮಧ್ಯಾಹ್ನ ಊಟ ಆದಮೇಲೆ ಬರಬೇಕು ಅಂತ ಹೇಳಿದ್ರು, ಬರಲಿಲ್ಲ. ಸಂಜೆಯವರೆಗೂ ಬರಲಿಲ್ಲ. ಬರದೇ ಇದ್ದದ್ದನ್ನು ನೋಡಿ ಯಾದವಾರ್ಯರಿಗೆ ಕಸಿವಿಸಿ ಆಯಿತು, ತಳಮಳವಾಯಿತು. ಏನಿದು ಶ್ರೀನಿವಾಸ ಬರಲೇ ಇಲ್ಲ, ಪಾಠ ಇಲ್ಲದೆ ಇರೋದು ಹೇಗೆ? ಎಂಥ ಪಾಪದ ಕೆಲಸ ಇದು, ತಪ್ಪದು, ಹಾಗೆ ಮಾಡಬಾರ್ದು ಅಂತ ಹೇಳಿ ಸಿಟ್ಟು ಬಂತವರಿಗೆ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ ಅಂತನ್ನುವುದು ಸಿದ್ಧಾಂತ.
ಶಾಸ್ತ್ರಶ್ರವಣವಿಲ್ಲದೇನೆ ಒಂದು ಕ್ಷಣಕಾಲ ಕಾಲ ಕಳೀಲಿಕ್ಕಿಲ್ಲ ಅಂತನ್ನುವುದು ಶ್ರೀಮದಾಚಾರ್ಯರ ಆದೇಶ. ಅದನ್ನು ವೇದೇಶ ತೀರ್ಥರ ಮುಖದಿಂದ ಕೇಳಿದ ಯಾದವಾರ್ಯರು ಅಕ್ಷರ ಪರಿಪಾಲನೆ ಮಾಡಿದ ಮಹಾನುಭಾವ. ಅಂಥ ಸಂದರ್ಭದೊಳಗೆ ಇವರು ಈ ರೀತಿಯಾಗಿ ಒಂದು ದಿವಸ ಪಾಠ ಲೋಪವನ್ನು ಮಾಡಿದ್ರಲ್ಲ ಅಂತ ಬಹಳ ಬೇಸರ ಮಾಡಿ ಯಾದವಾರ್ಯರು ಬರ್ತಾರೆ. ಶ್ರೀನಿವಾಸ ತೀರ್ಥರ ಅತ್ತೆ ಮನೆಗೆ, ಮಾವನ ಮನೆಗೆ ಬರ್ತಾರೆ. ಬರುವಾಗ ದಾರಿಯಲ್ಲಿ ಹೊಲ, ಆ ಹೊಲದಲ್ಲಿ ದಂಟು, ಆ ದಂಟನ್ನು ಕೈಯಲ್ಲಿ ಹಿಡಿದುಕೊಂಡು ಬರ್ತಾರೆ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಬರ್ತಾರೆ. ಮಾಡ್ತಾ ಬಂದಾಗ ಇಲ್ಲಿ ಶ್ರೀನಿವಾಸ ತೀರ್ಥರು ಅತ್ತೆ ಮನೆ ಕಡೆಗೆ ಮುಖ ಮಾಡಿಕೊಂಡು ಹೆಂಡತಿಯ ಜೊತೆಗೆ ಕೂತ್ಕೊಂಡಿದ್ದಾರೆ. ತೂಗು ಮಂಚದಲ್ಲಿ ತೂಗ್ತಾ ಇದ್ದಾರೆ. ಆನಂದವಾಗಿ ಮಾತಾಡ್ತಾ ಕೂತಿದ್ದಾರೆ. ಇದನ್ನು ನೋಡಿದರು. ನೋಡಿ ಸಿಟ್ಟಾಯ್ತವ್ರೆ. 3 ದಿವಸ ಆಯಿತು ಪಾಠ ಇಲ್ಲದೆ ಕೂತಿದ್ದಾನೆ, ಇನ್ನೂ ಬರುವುದಕ್ಕೆ ತಯಾರಿಲ್ಲ ಅವನು ಅಂತ ಹೇಳಿ ಏನು ಮಾತಾಡಲಿಲ್ಲ. ಕೈಯಲ್ಲಿರುವ ದಂಟು ತೆಗೆದುಕೊಂಡ್ರು, ರಪ 2 ಬಿಗಿದ್ರು, ಬೆನ್ನಿಗೆ ಬಿಗಿದು ಹೊರಟೋಗ್ಬಿಟ್ರು. ವಿಷ್ಣು ಸಹಸ್ರನಾಮ ಸರ್ವಪ್ರಹರಣಾಯುಧ ವಿಶ್ವಂ ವಿಷ್ಣು ವಶಕ್ಕಾರ. ಮತ್ತೆ ವಿಷ್ಣು ಸಹಸ್ರನಾಮವನ್ನಂತ ತಮ್ಮ ಮನೆಗೆ ಹೋಗಿಬಿಟ್ಟು ಶ್ರೀನಿವಾಸ ತೀರ್ಥರು ಯಾರು ಹೊಡೆದ್ರು ಅಂತ ಹಿಂದೆ ತಿರುಗಿ ನೋಡ್ತಾರೆ. ಯಾದವಾರ್ಯರು ತಕ್ಷಣಕ್ಕೆ ಗೊತ್ತಾಯಿತು, ಹೆಂಡತಿ, ಮಾಮ, ಅತ್ತೆ, ಉಪಚಾರ, ಅದು ಇದು ಎಲ್ಲ ಬಿಟ್ಟು ಹೊರಟೇ ಹೋದರು. ಯಾದವಾರ್ಯರ ಬೆನ್ನ ಹತ್ತಿ ಮನೆಗೆ ಹೋದದ್ದೇ ತಡ. ಸಾಷ್ಟಾಂಗ ನಮಸ್ಕಾರ ಹಾಕಿ, ಅಪರಾಧ ಆಯಿತು ಸ್ವಾಮಿ, ತಪ್ಪಾಯಿತು, ಕ್ಷಮ, ಮೂರ್ಖ, ಕಾಲ ಕಳೀಲಿಕ್ಕಿಲ್ಲಪ್ಪ, ಕಾಲ ಸಾರ್ಥಕ ಮಾಡಿಕೊಳ್ಳೋದಕ್ಕಿದೆ. ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಓದಬೇಕು, ಟೀಕಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಜ್ಞಾನ ಸಂಪಾದನೆ ಮಾಡಿಕೊಂಡು ಜನ್ಮ ಸಾರ್ಥಕ ಮಾಡಿಕೊಳ್ಳಬೇಕು. ನಿನಗೆ ಹೇಳಿದ್ದೆ, ನಿನಗೆ ಯಾಕೆ ತಡ ಮಾಡಿದ್ದೀನಿ? ತಪ್ಪಾಯಿತು, ಅಪರಾಧ ಮಾಡಿದೆ. ಇದು ದೀಕ್ಷೆ. ಯಾದವಾರ್ಯರ ಮಹಿಮೆಯನ್ನು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ವಿವರಣಾನ ಯನ್ನಿಷ್ಠಾಮವಲೋಕ್ಯ ಸರ್ವಯತಯೋ ಜಾತಾ ವಿವರಣಾನನ. ಯಾವ ಯಾದವಾರ್ಯರ ನಿಷ್ಠೆಯನ್ನು ಕಂಡು ಆಗಿನ ಕಾಲದ ಮಹಾಯತಿಗಳಿಗೂ ಕೂಡ ನಾಚಿಕೆಯಾಗ್ತಿತ್ತಂತೆ. ಅಷ್ಟು ನಿಷ್ಠೆ ಪಾಠ ಪ್ರವಚನದ. ಇದು ಯಾದವಾರ್ಯರು, ರಘುತ್ತಮರ ಶಿಷ್ಯರು. ವೇದೇಶ ತೀರ್ಥರು, ವ್ಯಾದೇಶ ತೀರ್ಥರ ಶಿಷ್ಯರು ಯಾದವಾರ್ಯರು, ಯಾದವಾರ್ಯರ ಶಿಷ್ಯರು ಶ್ರೀನಿವಾಸರು. ಯಾದವಾರ್ಯರು ಒಂದು ಸಂದರ್ಭದೊಳಗೆ ಮುಗುಟ್ಖಾನ ಹುಬ್ಬಳ್ಳಿ, MK ಹುಬ್ಬಳ್ಳಿ ಅಂತಂತಾರೆ, ಹುಬ್ಬಳ್ಳಿ ಕಟ್ಟಿ ಅಂತ ಕರೀತಾರೆ. ಧಾರವಾಡ ಮತ್ತು ಬೆಳಗಾವಿಯ ಮಧ್ಯದಲ್ಲಿರುವಂತಹ ಒಂದು ಕ್ಷೇತ್ರ. ಮಲಪ್ರಭಾ ನದಿ, ಆ ನದಿ ತೀರದಲ್ಲಿರತಕ್ಕಂತಹ ಒಂದು ಪ್ರದೇಶ, ಶಾಂತ ಪ್ರದೇಶ ಇತ್ತು. ಸಂಚಾರ ಮಾಡ್ತಾ ಯಾದವಾರ್ಯರು ಒಂದು ದಿವಸ ಅಲ್ಲಿ ನೋಡಿದರು. ಭಾಳ ಸಂತೋಷವಾಯಿತು. ಆ ಅರಳಿ ಮರದ ಕಡೆಗೆ ಅಲ್ಲೇ ವಾಸವನ್ನು ಹೂಡಿದರು. ಅಲ್ಲೇ ವಾಸವಾಗಿರಬೇಕು ಅಂತ ಆರಂಭ ಮಾಡಿದರು. ಅಂಗಾರದಿಂದ, ಆ ಅರಳಿ ಮರದ ಮೇಲೆ ಅಂಗಾರದಿಂದ ಒಂದು ನರಸಿಂಹದೇವರ ಆಕಾರವನ್ನು ಬರೆದರು. ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದರು. ಅದು ಒಡಮೂಡಿ ಬಂತು. ಯಾದವಾರ್ಯರ ಭಕ್ತಿ, ಅವರ ತಪಸ್ಪ್ರಭಾವದಿಂದ ನರಸಿಂಹದೇವರು ಒಡಮೂಡಿ ಬಂದರು. ಅಲ್ಲಿ ಪೂಜೆ ಮಾಡ್ತಾ ಅಖಂಡವಾಗಿ 12 ವರ್ಷಗಳ ಕಾಲ ಅಲ್ಲಿ ವಾಸವಾಗಿದ್ದಾರೆ. ಒಂದು ದಿವಸ ಯಾದವಾರ್ಯರು ಸ್ನಾನ ಮಾಡಿ ಇನ್ನು ಪೂಜೆಯನ್ನು ಮಾಡಬೇಕು. ಬೆಳಿಗ್ಗೊಂದು ಸ್ನಾನ ಆಗಿ ಮಧ್ಯಾಹ್ನದ ಪೂಜೆಗೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡುವುದಕ್ಕೆ, ಬಟ್ಟೆ ಒಣಗಿ ಹಾಕೋದಕ್ಕೆ ಶಿಷ್ಯರಿಗೆ ಹೇಳಿದ್ದಾರೆ. ಶಿಷ್ಯರು ಪೂಜೆ ಪಾಠಗೀಟ ಎಲ್ಲ ಮುಗಿತು. ಹಾಗಾಗಿ ಶಿಷ್ಯರು ಸ್ನಾನ ಮಾಡಿ ಬಟ್ಟೆಯನ್ನು ಒಣಗಿ ಹಾಕೋದಕ್ಕೆ ಹೋಗಿದ್ದಾರೆ. ನದಿ ದಂಡೆ ಮೇಲೆ ಒಣಗಿ ಹಾಕುವುದಕ್ಕೆ ಹೋದಾಗ 4 ಕಡೆಗೆ ಹಾರಬಾರದು ಅಂತನ್ನುವುದಕ್ಕೆ ಮಣ್ಣನ್ನು, ಅದರ ಮೇಲೆ ಪಕ್ಕದಲ್ಲಿರುವ ಮಣ್ಣನ್ನು
ಭಾರವಾಗುವುದಕ್ಕೆ ಅಲ್ಲಿ ಹಾಕಿಡ್ತಾರೆ. ಹಾಗೆ ಹಾಕಬೇಕು ಅಂತ ಮಣ್ಣು ನಿತ್ಯ ಹಾಕುವಂಥದ್ದೇ. ಒಂದು ದಿವಸ ಅಲ್ಲಿ ಹಾಕ್ತಾ ಇದ್ದಾರೆ. ಹಾಕುವಾಗ ಯಾವುದೋ ಒಂದು ಲೋಹ ಕೈಗೆ ಹತ್ತಿದೆ. ಲೋಹ ಕೈಗೆ ಹತ್ತಿದ ತಕ್ಷಣಕ್ಕೆ ಸ್ವಲ್ಪ ನೋಡಿದ್ದಾರೆ ಏನಿದೆ ಅಂತ. ದೊಡ್ಡ ಲೋಹ ಇತ್ತು. ಅದು ಒಂದು ಹಂಡೆ, ದೊಡ್ಡದಾದ ಪಾತ್ರೆ ಇತ್ತು. ಆ ಪಾತ್ರೆಯನ್ನು ನೋಡಿದ ತಕ್ಷಣ ಅವನು ನೋಡ್ತಾರೆ, ಕೆದರಿ ನೋಡ್ತಾರೆ, ಇದೇನು ಇಲ್ಯಾರು ಹಂಡೆ ಇಟ್ಟಿದ್ದಾರೆ ಅಂತ ನೋಡ್ತಾರೆ. ಒಳಗೆ ತೆಗೆದು ನೋಡಿದರೆ ಬಂಗಾರದ ನಾಣ್ಯಗಳು. ಬಂಗಾರದ ನಾಣ್ಯಗಳು. ಬಂಗಾರದ ನಾಣ್ಯಗಳನ್ನು ನೋಡಿದ ತಕ್ಷಣಕ್ಕೆ ಯಾದವಾರ್ಯರ ಹತ್ರ ಶಿಷ್ಯರು ಓಡಿ ಬಂದು ಹೇಳ್ತಾರೆ, ಸ್ವಾಮಿ ಬಂಗಾರದ ನಾಣ್ಯ ಇದೆ, ಭಾರೀ ಲಾಭವಾಯಿತು ನಮಗೆ, ನಿಶ್ಚಿಂತವಾಗಿ ಆಗ್ತದೆ ಅಂತ ಪಾಠ ಪ್ರವಚನ ಮಾಡಲಿಕ್ಕೆ ಸಾಧ್ಯ, ಏನು ಮಾಡಬೇಕಾಗಿಲ್ಲ ವಿಚಾರ, ಬಂಗಾರದ ನಾಣ್ಯ ಏನು ಅದ್ಭುತವಾದದ್ದು, ಹಾಗೆ ಹೀಗೆ ಅಂತ ವರ್ಣನೆ ಮಾಡಿದರು. ಅಷ್ಟು ಮಾತು ಕೇಳಿದ ಎರಡನೇ ಕ್ಷಣಕ್ಕೆ ಯಾದವಾರ್ಯರಂದರು, ಹಾಗಾದರೆ ಇವತ್ತು ದೇವರ ಸಂಕಲ್ಪ ಮುಗಿತಪ್ಪ, ಈ ಊರಿನಲ್ಲಿ ಇನ್ನು ಮೇಲೆ ವಾಸವಾಗಿರಲಿಕ್ಕೆ ಸಾಧ್ಯವಿಲ್ಲ, ನಾವು ಹೊರಟು ಬಿಡು. ಅಲ್ಲರಿ ಬಂಗಾರದ ನಾಣ್ಯ ಇದೆ, ಸುಖವಾಗಿರಬೇಕು, ಅದಕ್ಕೆ ಅದರ ಮೇಲೆ ನಮಗೆ ಮೋಹ ಬರಬಾರದು, ಆದ್ದರಿಂದ ನಾವಿಲ್ಲಿಂದ ಈಗಿಂದೀಗ ಹೊರಡಬೇಕು. ಮಧ್ಯಾಹ್ನ 11:30 12 ಆಗಿರಬೇಕು. ಆ ಸುಮಾರಿಗೆ ಹೊರಡ್ತಾರೆ, ಹೊರಟೇ ಬಿಡ್ತಾರೆ. ಬೇಡ, ಮೋಹ ಬೇಡ ಅಂದರೆ ಬೇಡ, ಬೇಡ ಅಂದರೆ ಬೇಡ, ಸರ್ವತಾ ಬೇಡ. ಎಲ್ಲ ಶಿಷ್ಯರನ್ನು, ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಆ ಮನೆಯನ್ನು ಬಿಟ್ಟು ಬೇರೆ ಊರಿಗೆ ಹೋಗಿ, ಯಕ್ಕುಂಡಿಗೆ ಹೋದರು ಅಂತ ಹೇಳ್ತಾರೆ. ಯಕ್ಕುಂಡಿಗೆ ಹೋದರು, ಮಧ್ಯದಲ್ಲಿ ಯಾವುದಾದ್ರೂ ಊರಿಗೆ ಹೋದರೋ, ಅಂತೂ ಬೇರೆ ಊರಿಗೆ ಹೋಗಿ ಅಲ್ಲಿ ಸ್ನಾನ ಆಹ್ನಿಕ ಮಾಡಿಕೊಂಡು ಊಟ ಮಾಡಿ ಅಲ್ಲಿ ಕಾಲ ಕಳೀತಾರೆ. ಇದು ಯಾರಾದರೂ 10 ರೂಪಾಯಿ ಕೊಡ್ತಾರೆ ಅಂದರೆ ಓಡಿ ಹೋಗುವವರು ನಾವು. ಬಂಗಾರದ ನಾಣ್ಯಗಳ ದೊಡ್ಡದಾದ ಹಂಡೆ ಪಾತ್ರೆ ಇಲ್ಲಿದೆ ಅಂತಂದರೆ ಬಿಟ್ಟು ಹೋಗುವವರು ಯಾದವಾರ್ಯ. ಇಂಥ ವೈರಾಗ್ಯ. ಆ ಭಕ್ತಿ, ಆ ತೃಪ್ತಿ, ಆ ನಿಷ್ಠೆ, ಆ ವೈರಾಗ್ಯ, ಅದನ್ನು ಶ್ರೀಮದಾಚಾರ್ಯರಿಂದ, ಟೀಕಾಕೃತ್ಪಾದರಿಂದ, ವೇದೇಶ ತೀರ್ಥರಿಂದ ಪಡೆದ ಮಹಾನುಭಾವರು, ರಘುತ್ತಮರಿಂದ ಪಡೆದ ಮಹಾನುಭಾವರು ಯಾದವಾರ್ಯ. ಇಂಥ ಪ್ರಶಿಷ್ಯರನ್ನು ಪಡೆದಂಥವರು ರಘುತ್ತಮ ತೀರ್ಥ ಶ್ರೀಪಾದಗಳವರು. ಅಂದರೆ ರಘುತ್ತಮರ ಮಹಿಮೆ ಎಂಥ ವಿಚಿತ್ರವಾಗಿದೆ ಅಂದರೆ, ಯತ್ ಶಿಷ್ಯಾದ್ಯಾಹ, ರಘುತ್ತಮರ ಶಿಷ್ಯರು, ಅವರ ಶಿಷ್ಯರು, ಅವರ ಶಿಷ್ಯರು, ಅವರ ಶಿಷ್ಯರು, ಹೀಗೆ ಪರಂಪರೆ ನೋಡಿದರೆ ಎಲ್ಲರೂ ಕೂಡ ಟಿಪ್ಪಣ್ಯಾಚಾರ್ಯ ಸಂಧಿತಾ, ದೊಡ್ಡ ಟಿಪ್ಪಣಿಕಾರ. ವಾದರಾಜರು ಒಂದು ಸಲ ಪುಣತಾಂಬಕ್ಕೆ ಬಂದಿರ್ತಾರೆ. ಪುಣ್ಯಸ್ತಂಭ ಅಂತ ಕರೀತಾರೆ, ಪುಣತಾಂಬ ಅಂತ ಕರೀತಾರೆ. ಗೋದಾ ತೀರ ತ್ರಿವಿಕ್ರಮ ದೇವರ ದೇವಸ್ಥಾನವಿದೆ. ಅಲ್ಲಿರುವಂತಹ ಒಂದು ಕುಟುಂಬ, ಪ್ರಾಯಶಃ ವಸಿಷ್ಠ ಗೋತ್ರ, ಅಲ್ಲೊಂದು ಇರುವಂತಹ ಕುಟುಂಬ, ಗೋತ್ರ ಸರಿಯಾಗಿ ಅವರಿಗೆ ಕುಲದೇವರು ಪಂಢರಪುರದ ವಿಠ್ಠಲ, ಪಾಂಡುರಂಗ ವಿಠ್ಠಲನ ಅವನ ಕುಲದೇವರಾದದ್ದರಿಂದ ಅವರ ಮನೆತನಕ್ಕೆ ಪಾಂಡುರಂಗಿ ಅಂತ ಹೆಸರು ಬಂತು. ಆ ಪಾಂಡುರಂಗಿ ಅಂತನ್ನುವ ಮನೆತನದಲ್ಲಿರತಕ್ಕಂತಹ ಇಬ್ಬರು ಅಣ್ಣ ತಮ್ಮಂದಿರು, ಆನಂದಾಚಾರ್ಯರು, ತಿಮ್ಮಣ್ಣಾಚಾರ್ಯರು. ವಾದರಾಜ ಸ್ವಾಮಿಗಳವರು ಸಂಚಾರವನ್ನು ಮಾಡ್ತಾ ತಿರುಗಿ ಬರ್ತಾ ಇರುವಾಗ ಈ ಗೋದಾ ತೀರಕ್ಕೆ ಪುಣ್ಯಸ್ತಂಭಕ್ಕೆ ಬರ್ತಾರೆ. ಇಲ್ಲೆಲ್ಲ ಬಹಳ ದೊಡ್ಡ ದೊಡ್ಡ ಬ್ರಾಹ್ಮಣರಿದ್ದಾರೆ ಅಂತ. ವಿದ್ಯಾಧೀಶರ ಚರಿತ್ರೆಯನ್ನು ಕೇಳಬೇಕು, ಭಾರಿ ಅದ್ಭುತವಾಗಿದೆ. ಅಲ್ಲಿ ಅಖಂಡವಾಗಿ ನಿರಂತರವಾಗಿ ಹೋಮ, ಅವನ ಪಾಠ ಪ್ರವಚನ, ಅನ್ನದಾನ, ಜಪತಪಾದಿಗಳು ನಿರಂತರ ಶುದ್ಧವಾದಂತಹ ಪರಂಪರೆಯಿಂದ ನಡೆದು ಬಂದಂತಹ ಶುದ್ಧ ಮರಾಠಿ ಮಾತಾಡುವ ಮನೆತನಗಳು. ಅಲ್ಲಿಗೆ ವಾದರಾಜರು ಬರ್ತಾರೆ. ವಾದರಾಜರು ಬಂದಾಗ ಆ ವಾದರಾಜರು ಅವರು ಸಂಚಾರವನ್ನು ಮಾಡ್ತಾ ಬರ್ತಾರೆ. ಅವರು ಸಂಚಾರ ಮಾಡಿದ್ದು ಇದು ತಮ್ಮ ಪರ್ಯಾಯ ಬಂತು, ಆದ್ದರಿಂದ ಸಂಚಾರ ಮಾಡಬೇಕು ಅಂತ ಎಲ್ಲ ಕಡೆಗೆ ಸಂಚಾರ ಮಾಡಿಕೊಂಡು ಬರ್ತಿರ್ತಾರೆ. ಆಗ ಸಂಚಾರಕ್ಕೆ ಬಂದಾಗ ಅಲ್ಲೊಬ್ಬ ವಾದಿ ಇರ್ತಾನೆ. ವಾದರಾಜರಲ್ಲಿ ಒಂದು 10-15 ದಿವಸ ಇರ್ತಾರೆ.
ಅವರು ಹೋಗ್ತಾ ಇರುವಾಗ ಇನ್ನು 3-4 ದಿವಸ ಇದೆ ಅಂತನ್ನುವಾಗ ಒಬ್ಬ ವಾದಿ ಬಂದು ಹೇಳ್ತಾನೆ, ನಾನು ನಿಮ್ಮ ಜೊತೆಗೆ ವಾದ ಹಾಕಬೇಕು. ಆಗಲಿ ಅಂತ ಹೇಳಿ ಒಪ್ಪಿ ವಾದವನ್ನು ಹಾಕಲಿಕ್ಕೆ ಶುರು ಮಾಡ್ತಾರೆ. ವಾದವನ್ನು ಹಾಕ್ತಾನೆ. ಅವನು ಮಧ್ಯದಲ್ಲಿ ಸೋತರೂ ಕೂಡ ಕೊನೆಗೂ ತನ್ನ ಹಠ ತಾನು ಬಿಡುವುದಿಲ್ಲ. ಇನ್ನೂ ವಾದವನ್ನು ಮುಂದೆ ಹಾಕ್ತೇನೆ, ನಡೆಸ್ತೇನೆ ಅಂತ ಇರ್ತಾನೆ. ಆದರೆ ವಾದರಾಜರು ಲೆಕ್ಕ ಹಾಕಿ ಉಡುಪಿಗೆ ಹೋಗಿ ಇನ್ನು ಪರ್ಯಾಯವನ್ನು ಪೀಠವನ್ನು ಏರಬೇಕು. 18ನೇ ತಾರೀಕು ಸಾಮಾನ್ಯವಾಗಿ ಅಂದರೆ ಮಕರ ಸಂಕ್ರಮಣ ಆದ 2ನೇ 3ನೇ 4ನೇ ದಿವಸ ಆ ಎಲ್ಲ ಉತ್ಸವಗಳಲ್ಲಿ ಭಾರಿ ವೈಭವದಿಂದ ನಡಿಬೇಕು. ಆದ್ದರಿಂದ ನಾನು ಹೋಗಬೇಕು ಅಂತ ಅಂದ್ಕೊಂಡು ಏನು ಮಾಡಬೇಕೀಗ? ಈ ವಾದಿಯನ್ನು ಬಿಟ್ಟು ಹೋದರೆ ವಾದಿ ಅಪಪ್ರಚಾರ ಮಾಡಿಬಿಡ್ತಾನೆ. ವಾದರಾಜರು ನನ್ನ ಹತ್ರ ಸೋತು ಬಿಟ್ಟರು, ಪಲಾಯನ ಮಾಡಿಬಿಟ್ರು ಅಂತಂತಾನೆ. ಇಲ್ಲೇ ಇದ್ದು ವಾದ ಹಾಕೋಣ ಅಂತಂದರೆ ಪರ್ಯಾಯದ ದಿನಗಳು ತಪ್ಪಿಬಿಡುತ್ತವೆ. ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕು. ಆ ಊರಲ್ಲಿ ಒಬ್ಬರು ಆನಂದಾಚಾರ್ಯರು ಅಂತ, ಪಾಂಡುರಂಗಿ ಆನಂದಾಚಾರ್ಯರು ಅಂತಿದ್ದರು. ಅವರು ದೊಡ್ಡ ಪಂಡಿತರಿದ್ದರು. ಅವರು ಒಬ್ಬರು ಕೇಳಿ, ಈಗ ಒಬ್ಬರು ಇದ್ದಾರೆ ಪಂಡಿತರು, ದೊಡ್ಡ ಪಂಡಿತರಿದ್ದಾರೆ, ವಾದ ಹಾಕಲಿಕ್ಕೆ ಅವರಿಗೆ ಸಾಮರ್ಥ್ಯವಿದೆ, ಬೇಕಾದರೆ ವಾದ ಹಾಕ್ತಾರೆ. ಕರೆದರು. ವಾದರಾಜರು ಹೇಳಿದರು, ನೀವು ವಾದ ಹಾಕಬೇಕು. ಆಗಲಿ, ಅವಶ್ಯವಾಗಿ ವಾದ ಹಾಕ್ತೇನೆ, ಅವನ ಸೋಲಿಸ್ತೇನೆ, ನಾನು ಚಿಂತೆ ಇಲ್ಲ. ತಮ್ಮ ಆಶೀರ್ವಾದ ಬೇಕು. ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡ್ತಾರೆ. ಆಶೀರ್ವಾದ ಮಾಡಿ ವಾದರಾಜರು ಮುಂದೆ ತೆರಳುತ್ತಾರೆ. ಆಮೇಲೆ ಮತ್ತೆ ಇವನ ವಾದಿಯ ಜೊತೆಗೆ ಆನಂದಾಚಾರ್ಯರು, ಪಾಂಡುರಂಗಿ ಆನಂದಾಚಾರ್ಯರು 8-10 ದಿನಗಳವರೆಗೆ ವಾದ ಹಾಕಿ ಅವನನ್ನು ಏನು ಮಾಡಿದರೂ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ ಅನ್ನುವಂತೆ ಅವನನ್ನು ಸೋಲಿಸ್ತಾರೆ. ಜಯಪತ್ರಿಕೆಯನ್ನು ತೆಗೆದುಕೊಳ್ತಾರೆ. ಜಯಪತ್ರಿಕೆಯನ್ನು ತೆಗೆದುಕೊಂಡು ಉಡುಪಿಗೆ ಹೋಗ್ತಾರೆ. ಭಾರಿ ವಿಚಿತ್ರ. ಉಡುಪಿಗೆ ಹೋಗ್ತಾರೆ. ಉಡುಪಿಗೆ ಹೋಗಿ ಅಲ್ಲಿ ವಾದರಾಜರು ಪರ್ಯಾಯ ಪೀಠದಲ್ಲಿ ಅಲಂಕರಿಸಿರ್ತಾರೆ, ಅರ್ಥಾತ್ ಪರ್ಯಾಯವನ್ನು ನಡೆಸ್ತಾ ಇರ್ತಾರೆ. ಅವರಿಗೆ ಆ ಜಯಪತ್ರಿಕೆಯನ್ನಿಟ್ಟು ಸಮರ್ಪಣೆ ಮಾಡಿ, ಸ್ವಾಮಿ ತಮ್ಮ ಆಶೀರ್ವಾದದಿಂದ ಈ ಕಾರ್ಯವನ್ನು ಮಾಡಿದ್ದೇನೆ, ತಮ್ಮ ಅನುಗ್ರಹವಾಗಬೇಕು. ಬಹಳ ಸಂತೋಷವಾಯಿತು. ವಾದಿಯ ನಿಗ್ರಹವನ್ನು ಮಾಡಬೇಕಾದದ್ದು, ಅದನ್ನು ನಾವು ಅನಿವಾರ್ಯವಾಗಿ ವಾದಿಯ ನಿಗ್ರಹ ಮಾಡಲಿಕ್ಕೆ ವಾದರಾಜರಿಗೆ ಏನು ಕಷ್ಟ ಇಲ್ಲ. ಆದರೆ ಕಾಲ ಸಮಯ ಹೀಗಾಗಿ ನಾನು ಬಂದೆ, ನೀವು ವಾದ ಹಾಕಿ ಅವರನ್ನು ಸೋಲಿಸಿದ್ದೀರಿ, ಬಹಳ ಸಂತೋಷವಾಯಿತು ಅಂತ ಹೇಳಿ ಪುರಸ್ಕಾರ ಮಾಡಿ, ನಿಮಗೇನು ಬೇಕು, ವರ ಬೇಡಿ. ಆಗ ವಾದರಾಜರು, ಆನಂದಾಚಾರ್ಯರು ವಾದರಾಜರಿಗೆ, ಸ್ವಾಮಿಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಮ್ಮಂಥ ಉತ್ತಮ ಮಹಾಪಂಡಿತನಾದಂತಹ ಒಬ್ಬ ಮಗ ನನಗೆ ಬೇಕು, ಅದು ನನ್ನ ಪ್ರಾರ್ಥನೆ. ಸಾಮಾನ್ಯ ಮಗ ಬೇಡ, ಅದ್ಭುತ ಮಗ ಬೇಕು ಅಂತ ವಾದರಾಜರಿಗೆ ಪ್ರಾರ್ಥನೆ ಮಾಡಿ, ತಥಾಸ್ತು ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಕೊಟ್ಟು, ಕೃಷ್ಣನ ಗಂಧ, ತುಳಸಿ, ಪ್ರಸಾದ ಇತ್ಯಾದಿಗಳನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ. ಮನೆಗೆ ಬಂದಾಗಿ ಕೆಲವು ದಿವಸಗಳಲ್ಲಿ ಗರ್ಭಿಣಿಯಾಗಿ ಹುಟ್ಟಿದ ಕೂಸು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹುಟ್ಟಿದರು. ವಿದ್ಯಾಧೀಶ ತೀರ್ಥರು ಅಂದರೆ, ವಿದ್ಯಾಧೀಶ ತೀರ್ಥರ ವಿಶೇಷ ಏನು ಅದನ್ನೊಂದೆರಡು ಮಾತುಗಳನ್ನ ಕೇಳಬೇಕು. ಅಂದರೆ ರಘೂತ್ತಮರ ಶಿಷ್ಯರು ಆನಂದ ಭಟ್ಟಾರಕರು, ಆನಂದಾಚಾರ್ಯ ಪಾಂಡುರಂಗಿ ಅಂತ ಏನು ಹೇಳಿದೆ, ಯಾರು ವಾದಿರಾಜರಿಂದ ಅನುಗ್ರಹವನ್ನು ಪಡೆದು ವಾದ ಹಾಕಿ ವಾದಿಯನ್ನು ಸೋಲಿಸಿದರೋ ಆ ಆನಂದಾಚಾರ್ಯರು ಯಾರಲ್ಲ, ಅವರು ರಘುತ್ತಮ ತೀರ್ಥರ ಶಿಷ್ಯರು, ಸಾಕ್ಷಾತ್ ಶಿಷ್ಯರು. ಆ ಆನಂದಾಚಾರ್ಯರ ಮಗ ಶ್ರೀನಿವಾಸಾಚಾರ್ಯರು. ಆ ಶ್ರೀನಿವಾಸಾಚಾರ್ಯರೇ ಮುಂದೆ ವಿದ್ಯಾಧೀಶರಾಗ್ತಾರೆ. ದೊಡ್ಡ ಜ್ಞಾನಿಗಳು, ದೊಡ್ಡ ಪಂಡಿತರು, ಭಾರಿ ದೊಡ್ಡ ಪಂಡಿತರು, ಅದ್ಭುತ ಪಾಂಡಿತ್ಯ ಅವರು. ವಿಶ್ವಲಿಂಗ ಅಂತ ಇಬ್ಬರು ಪಂಡಿತರು ಇರ್ತಾರೆ. ಆ ಪಂಡಿತರು ಆನಂದಾಚಾರ್ಯರು ತನ್ನ ಮಗನನ್ನು, ಅರ್ಥಾತ್ ವಿದ್ಯಾಧೀಶ ತೀರ್ಥರನ್ನು, ಶ್ರೀನಿವಾಸ ಅಂತನೋ ಹುಡುಗನನ್ನು ಕರ್ಕೊಂಡು ಒಂದು ವಿವಾಹಕ್ಕೆ ಹೋಗ್ತಾರೆ. ಬಳಗದಲ್ಲಿ ಒಂದು ವಿವಾಹ, ಆ ವಿವಾಹಕ್ಕೆ ಹೋಗ್ತಾರೆ. ಆ ವಿವಾಹಕ್ಕೆ ಹೋದಾಗ ಅಲ್ಲಿ ಇಬ್ಬರು ಪಂಡಿತರು ಬಂದಿರ್ತಾರೆ. ಈ ಶ್ರೀನಿವಾಸ ಅರ್ಥಾತ್ ವಿದ್ಯಾಧೀಶ ತೀರ್ಥರು ಪೂರ್ವಾಶ್ರಮದಲ್ಲಿ ಕೇವಲ 14 ವರ್ಷದ ಹುಡುಗ, ಚಿಕ್ಕ ಹುಡುಗ, ಅಪ್ಪನ ಜೊತೆಗೆ ಬಂದಿರ್ತಾನೆ ಮದುವೆಗೆ. ಆಗ
ಆ ಇಬ್ಬರು ಅವರು ಭಾರಿ ಬುದ್ಧಿವಂತರು, ಮಹಾಪಂಡಿತರು ಅಂತ ಹೇಳಿ ಗೊತ್ತಾದದ್ದಕ್ಕೆ ಅವರ ಜೊತೆಗೆ ವಾದ ಹಾಕ್ತೀರೇನು, ಮಾತಾಡ್ತೀರೇನು ಇವ್ರ ಜೊತೆಗೆ ಅಂತ ಕೇಳಿದಾಗ ಶ್ರೀನಿವಾಸಾಚಾರ್ಯ ಅವಶ್ಯ ಮಾತಾಡ್ತೀನಿ ಅಂತ ಹೇಳಿ ಕೂತ್ಕೊಂಡು ವಾದ ಹಾಕ್ತಾರೆ. ವಾದ ಹಾಕಿ ಅವರಿಬ್ಬರನ್ನು ಸೋಲಿಸ್ತಾರೆ. ವಿಶ್ವಲಿಂಗ 14ನೇ ವಯಸ್ಸಿಗೆ ವಾದ ಹಾಕಿ ವಾದಿಗಳನ್ನು ಸೋಲಿಸಿದ ಮಹಾಧೀರರು ವಿದ್ಯಾಧೀಶ ತೀರ್ಥ ಶ್ರೀಪಾದ. ಇಂಥ ಮಹಾಪಾಂಡಿತರು. ಈ ವಿದ್ಯಾಧೀಶ ತೀರ್ಥ ಶ್ರೀಪಾದಗಳವರು ಉಡುಪಿಗೆ ಹೋಗ್ತಾರೆ. ಉಡುಪಿಗೆ ಹೋದಾಗ ಅಲ್ಲಿ ದೇವರ ಪೂಜೆಯನ್ನು ಮಾಡಿ ಲಕ್ಷ ತುಳಸಿಯಿಂದ ಅರ್ಚನೆಯನ್ನು ಮಾಡಿ ಸಂಚಾರ ಮಾಡ್ತಾರೆ. ಮತ್ತೊಂದು ಸಲ ಉಡುಪಿಗೆ ಹೋಗ್ತಾರೆ. 2ನೇ ಬಾರಿ ಉಡುಪಿಗೆ ಹೋದಾಗ ಆಗ ವಿದ್ಯಾಧೀಶ ತೀರ್ಥರು ಆಗೊಂದು ನೀನು ಅಲ್ಲೇ ನಿಂದಿರಬೇಕು, ಓಡಾಡ್ತಿರ್ಬೇಕು, ಮಾತಾಡೋರಿಗೆಲ್ಲ ಹೇಳ್ಕೋತಿರ್ಬೇಕು. ಎರಡನೇ ಬಾರಿ ಉಡುಪಿಗೆ ಹೋಗ್ತಾರೆ. ವಿದ್ಯಾಧೀಶರ ವೈರಾಗ್ಯ ನೋಡ್ರಿ. ಅಂದರೆ ರಘುತ್ತಮರ ಶಿಷ್ಯರು ವೇದವ್ಯಾಸ ತೀರ್ಥರು, ವೇದವ್ಯಾಸ ತೀರ್ಥರ ಆಶ್ರಮ ಶಿಷ್ಯರು ವಿದ್ಯಾಧೀಶ ತೀರ್ಥರು. ರಘುತ್ತಮರ ಶಿಷ್ಯರು ಆನಂದಾಚಾರ್ಯರು, ಆನಂದಾಚಾರ್ಯರ ಮಗ ಹಾಗೂ ಶಿಷ್ಯ ವಿದ್ಯಾಧೀಶ ತೀರ್ಥರು. ಅಂದರೆ ವಿದ್ಯಾಧೀಶ ತೀರ್ಥರಿಗೆ ರಘುತ್ತಮರು ಎರಡೂ ಕಡೆಯಿಂದ ಗುರುಗಳು, ಪರಮಗುರುಗಳು. ಗುರುಗಳಾದ ಆನಂದಾಚಾರ್ಯರ ಗುರುಗಳು, ತಂದೆ ಮತ್ತು ಗುರುವಾದವರು ಆನಂದಾಚಾರ್ಯರು, ಅವರಿಗೂ ಗುರುಗಳು ರಘುತ್ತಮರು. ಆಶ್ರಮ ಕೊಟ್ಟಂತಹ ಗುರುಗಳು ವೇದವ್ಯಾಸ ತೀರ್ಥರು, ಅವರಿಗೂ ಗುರುಗಳು ರಘುತ್ತಮರು. ರಘುತ್ತಮರ ಪ್ರಶಿಷ್ಯರು ವಿದ್ಯಾಧೀಶ ತೀರ್ಥರು. ಅವರ ವೈರಾಗ್ಯ ಎಷ್ಟು ವಿಚಿತ್ರ ಅಂತಂದರೆ ಅವರು ಉಡುಪಿಗೆ ಹೋಗ್ತಾರೆ. ಆ ಉಡುಪಿಗೆ ಹೋಗಿ ಅಲ್ಲಿ ಒಂದು ದಿವಸ ಇರುವಾಗ ಅಲ್ಲಿ ದೇವರಿಗೆಲ್ಲ ಸಮರ್ಪಣೆಯನ್ನು ಮಾಡಿ ಆಮೇಲೆ ಅವರೊಂದು ನಿರ್ಣಯ ಮಾಡ್ತಾರೆ. ಏನು ನಿರ್ಣಯ ಮಾಡ್ತಾರೆ ಅಂದರೆ, ದೇವರ ಪಾದಕ್ಕೆ ಏರಿಸಿದಂತಹ 8 ದಲ ತುಳಸಿ, ಒಂದೊಂದು ತುತ್ತಿನ ಜೊತೆಗೆ ಒಂದೊಂದು ತುಳಸಿ ದಳವನ್ನು ಹಚ್ಚಿಕೊಂಡು ತಿನ್ನೋದು. ಉಪ್ಪಿನಕಾಯಿ ಅಲ್ಲ, ಚಟ್ಟಣಿ ಅಲ್ಲ, ಪಲ್ಯ ಅಲ್ಲ, ಮಿರ್ಚಿ ಭಜಿ ಅಲ್ಲ, ಹೋಳಿಗೆ ಅಲ್ಲ, ಯಾವುದೂ ಅಲ್ಲ. ಏಕಾದಶಿ ದಿವಸ ಮಾತಾಡಬಾರ್ದಿವಲ್ಲ. 8 ಅನ್ನದ ತುತ್ತು, 8 ದಲ ತುಳಸಿ, ಆ ತುಳಸಿ ಹಚ್ಚಿಕೊಂಡು ತಿನ್ನು. ಇಡೀ ಆಯುಷ್ಯ ಹಾಗೆ ಮಾಡ್ತಾರೆ. ಇಂಥ ವೈರಾಗ್ಯ ಕೇಳಿದರೆ ಗದಗದ ನಡುತ್ತದೆ. ಅದೇ ವಿದ್ಯಾಧೀಶ ತೀರ್ಥರು ಉಡುಪಿಗೆ ಹೋಗಿ ಅವತ್ತು ಅದೇ ಈ ಸಂಕಲ್ಪವನ್ನು ಮಾಡುವುದರ ಜೊತೆಗೆ ಇನ್ನೊಂದು ಸಂಕಲ್ಪ ಮಾಡ್ತಾರೆ. ಏನು ಸಂಕಲ್ಪ ಅಂತಂದರೆ ಇನ್ನು ಮೇಲೆ ಶಾಟಿಯನ್ನು ಉಡುವುದಿಲ್ಲ, ಕೇವಲ ಕೌಪಿನ. ಇಡೀ ಆಯುಷ್ಯ ಉಡುಪಿಯಿಂದ 2ನೇ ಬಾರಿ ಉಡುಪಿಗೆ ಹೋದ ಮೇಲಿನಿಂದ ತಮ್ಮ ವೃಂದಾವನ ಪ್ರವೇಶ ಆಗುವವರೆಗೆ ಅಖಂಡವಾಗಿ ಕೇವಲ ಕೌಪೀನದ ಮೇಲೆ ಕಾಲ ಕಳೀತಾನೆ. ಮೈ ಮೇಲೆ ಶಾಟಿ ಇಲ್ಲ, ಹೊದುವುದಕ್ಕೆ ಹಾಸಿಗೆ ಇಲ್ಲ, ಅದರ ಮೇಲೆ ಮಲಗೋದಕ್ಕೆ ಮೇಲೆ ರಗ್ಗು ಹೊತ್ಕೊಂಡು ಬೆಚ್ಚಗಾಗಿ ಡನ್ಲಪ್ ಗಾದಿಯ ಮೇಲೆ ಒಂದು ಕಡೆಗೆ AC, ಇನ್ನೊಂದು ಕಡೆಗೆ ಹಾಸಿಗೆ, ಹೊದ್ದಿಕೆ. ಮಲ್ಕೊಳ್ಳಿಕ್ಕೆ ಹುಟ್ಟಿವೆ ನಾವು? ಇಲ್ಲ. ಮಲಗುವುದಕ್ಕೆ ಹುಟ್ಟಿಲ್ಲ. ಇವತ್ತಿನ ಕಾಲಕ್ಕೆ ಏನದು ವಾಟ್ಸಾಪ್ಗಳು, ಎಷ್ಟದು 8 ತಾಸು ನಿದ್ದೆ ಬೇಕಂತೆ, 9 ತಾಸು ನಿದ್ದೆ ಬೇಕಂತ. ಮಲ್ಕೊಳ್ಳಿ. ಅದೊಂದು ಕಮ್ಮಿ ಬಿದ್ದಿತ್ತು ಅರಿಷ್ಟ. ಮಲಗುವುದಕ್ಕೆ ಹುಟ್ಟಿಲ್ಲ ನಾವು, ಸ್ವಚ್ಛ ತಿಳ್ಕೊಳ್ರಿ. ಭಗವಂತನನ್ನು ಸಂತೋಷಗೊಳಿಸುವುದಕ್ಕೆ ಹುಟ್ಟಿದ್ದೇವೆ. ಪ್ರಣಯಾಮೋ ವಾಸುದೇವಂ. ಚಕ ಎದ್ದು ಎಷ್ಟು ನಾವು ಶೀಘ್ರದಲ್ಲಿ ಹೇಳ್ತೇವೆ, 3:40ಕ್ಕೆ ಹೇಳಲೇಬೇಕು. ಯಾವ ಕಾಲದೊಳಗೂ ತಪ್ಪಿಸ್ಲಿಕ್ಕಿಲ್ಲ. ಅತ್ಯಂತ ತಡವೆಂದರೆ 3:40. ಬೇಗನೆ ಹೇಳಬೇಕು ಅಂದರೆ 3 ಗಂಟೆ. 3 ಗಂಟೆಗೆ ಮಲ್ಕೋತಾರೆ ಇವತ್ತಿನ ಕತ್ತೆಗಳು. ನೀವಲ್ಲ, ಕತ್ತೆಗಳು. 1:30, 2 ಗಂಟೆ, 3 ಗಂಟೆಗೆ ಮಲಗೋದು. ಇದು ಮಲಗೋ ಕಾಲವಾ? ಹಾಗಾಗಿ ಅಷ್ಟು ಆ ರೀತಿಯಿಂದ ನಿರಂತರವಾಗಿ ಸಾಧನ ಮಾಡಿದಂತಹ ಮಹಾನುಭಾವರು ರಘುತ್ತಮ ವಿದ್ಯಾಧೀಶ ತೀರ್ಥರು. ಅವರು ರಘುತ್ತಮರ ಶಿಷ್ಯರ ಶಿಷ್ಯರು. ನೋಡಿ,
ರಘುತ್ತಮರ ಶಿಷ್ಯರು ಒಬ್ಬರು ವೇದವ್ಯಾಸ ತೀರ್ಥರು, ಇನ್ನೊಬ್ಬರು ವೇದೇಶ ತೀರ್ಥರು, ಇನ್ನೊಬ್ಬರು ಆನಂದಾಚಾರ್ಯರು. ಪ್ರಶಿಷ್ಯರು ಒಂದು ಕಡೆಗೆ ವಿದ್ಯಾಧೀಶ ತೀರ್ಥರು, ಇನ್ನೊಂದು ಕಡೆಗೆ ಯಾದವಾರ್ಯರು. ಯಾದವಾರ್ಯರ ಶಿಷ್ಯರು ಶ್ರೀನಿವಾಸ ತೀರ್ಥರು, ವಿದ್ಯಾಧೀಶರ ಶಿಷ್ಯರು ಕೇಶವಾಚಾರ್ಯ ಪಾಂಡುರಂಗಿ, ದೊಡ್ಡ ವಿದ್ವಾಂಸರು. ಏನು ಪರಂಪರೆ, ಏನು ಪರಂಪರೆ! ಎಷ್ಟು ಪುಣ್ಯ ಮಾಡಿರಬೇಕು, ಏನು ಅಸಾಧಾರಣ ಪುಣ್ಯ, ಏನು ಯೋಗ್ಯತೆ, ಎಷ್ಟು ವೈರಾಗ್ಯ. ನಾಲ್ಪಸ್ಯ ತಪಸ ಫಲಂ. ಅಲ್ಪ ತಪಸ್ಸು ಮಾಡಿ ಎಲ್ಲೋ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಒಂದು ಸಲ ಆಕಳಿಸ್ತಾ ದೇವರಿಗೆ ಪ್ರದಕ್ಷಿಣೆ ಹಾಕಿದೆ, ನಮಸ್ಕಾರ ಮಾಡಿದೆ, ಎದ್ದು ಬಂದೆ, ಇದರಿಂದೆಲ್ಲ ಆಗತ್ತೆ ಇಲ್ವೆಲ್ಲ. ಅತ್ಯಂತ ನಿಷ್ಠೆಯಿಂದ ತನ್ನ ಸುಖದ ಮೇಲೆ ಏನೂ ಗಮನ ಕೊಡದೆ ವಿಶಿಷ್ಟವಾದ ರೀತಿಯಲ್ಲಿ ನನ್ನ ಸಾಧನೆಯನ್ನು ಮಾಡುವುದಕ್ಕೆ ನನ್ನ ಜೀವನ ಬಂದದ್ದು, ಭಗವಂತನ ಆರಾಧನೆಗಾಗಿ ಜೀವನ ಇದ್ದದ್ದು ಎಂದಾಗಿ ಆದರ್ಶಮಯವಾದ ಅತ್ಯಂತ ನಿಷ್ಠಾಮಯವಾದಂತಹ ಉತ್ತಮವಾದಂತಹ ಜೀವನವನ್ನು ನಡೆಸಿದವರಂತಹ ಮಹಾನುಭಾವರಿಗೆ, ವಿಶೇಷವಾದ ಸಾಧನೆಯನ್ನು ಮಾಡಿದವರಿಗೆ ಈ ತರಹದ ಸಂತಾನ, ಶಿಷ್ಯರು ಇತ್ಯಾದಿ ಪರಂಪರೆ, ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳೆಲ್ಲ ಲಭಿಸ್ತವೆ ಅಂತನ್ನೋದು ನಾವು ನೋಡ್ತೇವೆ. ಅಂಥ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಸ್ಮರಣೆ ಯಾವ ಕಾಲಕ್ಕೂ ನಮಗೆ ತಾರಕವಾದದ್ದು. ಅಂಥ ಮಹಾನುಭಾವರ ಸ್ಮರಣೆಯನ್ನು ಮಾಡಿ 4 ಮಾತುಗಳನ್ನು ತಾವೆಲ್ಲ ಶ್ರದ್ಧೆಯಿಂದ ಕೇಳಿದ್ದೀರಿ ಅಂತನ್ನುವುದಕ್ಕಾಗಿ ಇವತ್ತಿನ ಈ ಪವಿತ್ರವಾಗಿರುವಂತಹ ವೈಕುಂಠ ಏಕಾದಶಿ ಅವತ್ತಿನ ಈ ಪವಿತ್ರ ದಿವಸ ಗುರುಗಳ ಸ್ಮರಣೆಯನ್ನು ಮಾಡಿ, ಇಂಥ ಎಲ್ಲ ಗುರುಗಳಿಗೆ ಆರಾಧ್ಯನಾಗಿರುವಂತಹ ಭಗವಂತ ಮೂಲನಾಮ ವೆಂಕಟೇಶಾದಿ ಅನಂತ ರೂಪನಾದಂತಹ ಪರಮಾತ್ಮ, ಆ ಭಗವಂತನ ಸ್ಮರಣೆಯನ್ನು ಮಾಡೋಣ. ಆ ಪರಮಾತ್ಮ ನಮಗೆ ನಿಮಗೆ ಸಕಲರಿಗೂ ಸನ್ಮಾರ್ಗದಲ್ಲಿ ಅತ್ಯುತ್ತಮವಾದಂತಹ ದಿವ್ಯ ಜೀವನ, ಸಮೃದ್ಧ ಜೀವನವಲ್ಲ ದಿವ್ಯ ಜೀವನವನ್ನು ನಡೆಸುವ ಸೌಭಾಗ್ಯವನ್ನು ಪರಮಾತ್ಮ ಕೊಡಲಿ. ಆ ವಿಧವಾದಂತಹ ಸಾಧನೆಯ, ವಿಶಿಷ್ಟವಾದಂತಹ ಸಾಧನೆಯ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಪರಿಪೂರ್ಣವಾದ ಸಾಧನೆಯನ್ನು ಮಾಡುವಂತೆ ಪರಮಾತ್ಮ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ತದ್ವಾರ ತದಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ವೆಂಕಟೇಶ ದೇವರು ಮೂಲರಾಮದೇವರಿಗೆ ಅನಂತ 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 ಪ್ರಣಾಮಗಳನ್ನು ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಅನೇನ ಭಾವಿ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ